ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ವಿದಾಸ್. ಮೊದಲಿಗೆ ಮುಖ್ಯಾಂಶಗಳು. ಆರ್ಟಿಒ ಇನ್ಸ್ಪೆಕ್ಟರ್ಗಳ ತಾರತಮ್ಯದ ವಿರುದ್ಧ ಸಿಡಿದೆದ್ದ ಖಾಸಗಿ ಬಸ್ ಮಾಲೀಕ. ಆರ್ಟಿಒ ಕಚೇರಿಯಲ್ಲಿಯೇ ಅಧಿಕಾರಿಗಳ ವಿರುದ್ಧ ಆಕ್ರೋಶ. ಖಾಸಗಿ ಬಸ್ ಮಾಲೀಕನ ಆಕ್ರೋಶಕ್ಕೆ ತುಟಿ ಬೆಚ್ಚದ ಅಧಿಕಾರಿಗಳು. ಮುಂದುವರಿದ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಅನಿರ್ದಿಷ್ಟಾವಧಿ ಮುಷ್ಕರ. ಗ್ರಾಮ ಪಂಚಾಯಿತಿ ಕಚೇರಿಗಳತ್ತ ಸುಳಿಯದ ಗ್ರಾಮ ಪಂಚಾಯಿತಿ ಸದಸ್ಯರು. ಸಮಸ್ಯೆಗಳ ಪರಿಹಾರಕ್ಕೆ ಬಂದ ಸಾರ್ವಜನಿಕರಿಂದ ಅಧಿಕಾರಿಗಳು ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ. ಚಿಕ್ಕಬಳ್ಳಾಪುರದಲ್ಲಿ ಮುಗಿಲು ಮುಟ್ಟಿದ ನವರಾತ್ರಿ ಸಂಭ್ರಮ. ಪತಂಜಲಿ ಯೋಗ ಶಿಕ್ಷಣ ಸಮಿತಿಯಿಂದ ದುರ್ಗಾ ನಮಸ್ಕಾರ. ಯೋಗದಿಂದ ರೋಗ ಮುಕ್ತಿ, ಎಲ್ಲರೂ ಯೋಗದಲ್ಲಿ ಭಾಗವಹಿಸಲು ಮನವಿ. ಆರೋಗ್ಯ ಇಲಾಖೆಯಿಂದ ತಂಬಾಕು ನಿಯಂತ್ರಣ ಅರಿವು ಮೂಡಿಸುವ ಕಾರ್ಯಕ್ರಮ. ಚಿಕ್ಕಬಳ್ಳಾಪುರದ ಪ್ರಮುಖ ರಸ್ತೆಗಳಲ್ಲಿ ಜಾಗೃತಿ ಜಾಥಾ. ನಿಷೇಧಿತ ಪ್ರದೇಶದಲ್ಲಿ ತಂಬಾಕು ಉತ್ಪನ್ನ ಮಾರದಂತೆ ಜಾಗೃತಿ. ವಾರ್ತೆಗಳ ವಿವರ. ಆರ್ಟಿಒ ಇನ್ಸ್ಪೆಕ್ಟರ್ಗಳ ದುರಾಸೆಗೆ ಮಿತಿಯೇ ಇಲ್ಲವಾಗಿದೆ ಎಂಬುದಕ್ಕೆ ಇಂದು ಆರ್ಟಿಒ ಕಚೇರಿಯಲ್ಲಿ ನಡೆದ ರಂಪಾಟುವೆ ಸಾಕ್ಷಿಯಾಗಿದೆ. ಇನ್ಸ್ಪೆಕ್ಟರ್ಗಳ ಕಮಿಟ್ಮೆಂಟ್ ವಿರುದ್ಧ ಖಾಸಗಿ ಬಸ್ ಮಾಲೀಕರು ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಇಂದು ಆರ್ಟಿಒ ಕಚೇರಿಯಲ್ಲಿ ನಡೆಯಿತು. ಇನ್ಸ್ಪೆಕ್ಟರ್ ತಾರತಮ್ಯ ನೀತಿ ವಿರುದ್ಧ ಆರ್ಟಿಒ ಎದುರಿನಲ್ಲಿಯೇ ತರಾಟೆಗೆ ತೆಗೆದುಕೊಂಡ್ರು ಇನ್ಸ್ಪೆಕ್ಟರ್ ಆಗಲಿ ಸಾರ್ವಜನಿಕರೆಲ್ಲ ಸೇರಿ ಆರ್ಟಿಒ ಇನ್ಸ್ಪೆಕ್ಟರ್ಗೆ ತರಾಟೆಗೆ ತೆಗೆದುಕೊಳ್ಳುತ್ತಿರುವ ದೃಶ್ಯ. ಎಲ್ಲರಿಗೂ ಒಂದೇ ನ್ಯಾಯ ಮಾಡಿ ಒಬ್ಬೊಬ್ಬರಿಗೆ ಒಂದೊಂದು ನ್ಯಾಯ ಯಾಕೆ ಮಾಡ್ತೀರಿ ಅನ್ನೋದು ಇಲ್ಲಿ ಸೇರಿರುವ ಜನರ ಆಕ್ರೋಶದ ನುಡಿ. ಇದಕ್ಕೆ ಕಾರಣ ಆರ್ಟಿಒ ಇನ್ಸ್ಪೆಕ್ಟರ್ ಎಂಬ ಅಧಿಕಾರಿ ತಾರತಮ್ಯ ಎಸಗುತ್ತಿರುವುದೇ ಆಗಿದೆ. ಅಲ್ಲಿ ಸೇರಿದ ಜನರ ನೇರ ಆರೋಪವಾಗಿದೆ. ಅಧಿಕ ಭಾರ ಹೊತ್ತು ಸಾಗುವ ಟಿಪ್ಪರ್ಗಳಿಗೆ ಮಾತ್ರ ದಂಡ ವಿಧಿಸಲಾಗುತ್ತಿದೆ. ಅದೇ ಮಾದರಿಯಲ್ಲಿ ಅಧಿಕ ಭಾರ ಹೊತ್ತು ಸಾಗುವ ಸಿಮೆಂಟ್ ಸೇರಿದಂತೆ ಇತರೆ ವಾಹನಗಳಿಗೂ ಯಾಕೆ ದಂಡ ವಿಧಿಸುತ್ತಿಲ್ಲ ಎಂಬುದು ಇಲ್ಲಿ ಸೇರಿದವರ ನೇರ ಪ್ರಶ್ನೆ. ಆದರೆ ಆರ್ಟಿಒ ಇನ್ಸ್ಪೆಕ್ಟರ್ ಅವರಿಂದ ಯಾವುದೇ ಪ್ರತಿಕ್ರಿಯೆ ಇಲ್ಲ. ಈ ಘಟನೆ 3 ದಿನಗಳ ಹಿಂದೆ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ನಡೆದಿದೆ. ಒಂದೊಂದು ಗಾಡಿ ಇಟ್ಕೊಂಡಿರ್ತಾರೆ, EMI ಕಟ್ಟಕ್ಕಾಗಿರೋ ಒದ್ದಾಡ್ತಿರ್ತಾರೆ ಅಂತ ಇವ್ರನ್ನ ಈ ತರ ಎಲ್ಲ ಹಿಂದೆ ಹೇಳಿದ್ರೆ ಏನಾಗ್ತದೆ? ದಯವಿಟ್ಟು ಈ ತರ ಎಲ್ಲ ಮಾಡಬೇಡಿ. ಮಾಡಂಗಿದ್ರೆ ಒಂದೇ ನ್ಯಾಯ ಮಾಡಿ. ಎಲ್ಲ ರಾಜ್ಯಕ್ಕೆಲ್ಲ ಯಾವನೋ ತಗೊಂಡೋಗ್ತಾನೆ 30 ಟನ್ ನೋಡಿತಾನೆ, 17 ಟನ್ ತಗೊಂಡೋಗಿ ಹೊಡೆದ್ರೆ ಅವ್ನಿಗೆ ಏನ್ ವರ್ಕೌಟ್ ಆಗ್ತದೆ? ಡೀಸೆಲ್ ಏನ್ ವರ್ಕೌಟ್ ಆಗ್ತದೆ? ಟೈರ್ ಏನ್ ವರ್ಕೌಟ್ ಆಗ್ತದೆ? ಇನ್ಶೂರೆನ್ಸ್ ಏನ್ ಕೊಡ್ತಾನೆ? ಇವರು ಯಾರೋ ಮಾತು ಕೇಳಿ ಬರೀ ಟಿಪ್ಪರ್ಗಳು ಮಾತ್ರ ಕೇಸ್ ಬರೀತಾ ಇದಾರೆ ಸರ್, ಬೇರೆ ಯಾರಿಗೂ ಬರೀತಾ ಇಲ್ಲ. ಏನ್ ಅಂತದ್ದೇನಿದೆ ಸರ್? ನಾನು ನಮ್ದು ಗಾಡಿಗಳಿದೆ, ನಾವು ಹಿಂಗೆ ಓಡಾಡ್ಬೇಕು. ನಾನು ಚಿಕ್ಕಬಳ್ಳಾಪುರದವನೇ. ನಾವು ಅಲ್ಲೊಂದ್ ಕಡೆ ನಿಂತ್ಕೋಬೇಕಾಯ್ತು. ಇದಾಗಿದೆ. ನಾವೇನು ಗೊತ್ತಾ, ಈಗ ಹೋಗ್ತೀನಿ ನಾನು ನಾಟಿ ಹೋಗ್ತು ಈ ತರ ಎಲ್ಲ ಈ ತರ ಮಾಡಲ್ಲ. ನಿಮ್ಗೆ ಏನ್ ಸಮಸ್ಯೆ ಇದೆ? ಎಲ್ಲಿ ಮಾತಾಡ ಎಲ್ಲರಿಗೂ ಒಂದೇ ನ್ಯಾಯ ಮಾಡಿ ದಯವಿಟ್ಟು ಸರ್. ದಯವಿಟ್ಟು ನಾವು ಎಂತೂ ಬಂದಿಲ್ಲ, ತೊಂದರೆ ಕೊಡಬೇಡಿ ದಯವಿಟ್ಟು. ಈ ದೃಶ್ಯ ನೋಡಿದ್ರಲ್ಲ. ಇದೀಗ ಇಂದು ನಡೆದ ಮತ್ತೊಂದು ದೃಶ್ಯವನ್ನು ನೋಡಿ. ಇಲ್ಲಿ ಮೌನವಾಗಿ ಕುಳಿತಿದ್ದಾರಲ್ಲ, ಇವರು ಚಿಕ್ಕಬಳ್ಳಾಪುರ ಆರ್ಟಿಒ ಅಧಿಕಾರಿ ವಿವೇಕಾನಂದ ಇವರ ಪಕ್ಕದಲ್ಲಿಯೇ ಖಾಕಿ ಬಟ್ಟೆ ಹಾಕಿ ಕುಳಿತಿದ್ದಾರಲ್ಲ, ಅವರು ಆರ್ಟಿಒ ಇನ್ಸ್ಪೆಕ್ಟರ್. ಇವರಿಬ್ಬರು ಕುಳಿತಿರೋ ಜಾಗ ಚಿಕ್ಕಬಳ್ಳಾಪುರ ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿನ ಆರ್ಟಿಒ ಚೇಂಬರ್. ಹೀಗೆ ಆರ್ಟಿಒ ಚೇಂಬರ್ಗೆ ಬಂದು ಹಿಗ್ಗಾಮುಗ್ಗ ಆರ್ಟಿಒ ಇನ್ಸ್ಪೆಕ್ಟರ್ ಕ್ರಮದ ವಿರುದ್ಧ ತರಾಟೆಗೆ ತೆಗೆದುಕೊಳ್ಳುತ್ತಿರುವ ವ್ಯಕ್ತಿ ಖಾಸಗಿ ಬಸ್ ಮಾಲೀಕ. ಇಷ್ಟಕ್ಕೂ ಈತ ಇಲ್ಲಿ ಇಷ್ಟು ಆಕ್ರೋಶ ವ್ಯಕ್ತಪಡಿಸಲು ಕಾರಣ ಏನು ಅಂತೀರಾ?
ನೀವೇ ಕೇಳಿ. ಆಫೀಸ್ ಮುಂದೆ ನೀವು ಆಫೀಸಲ್ಲಿ ಬಂದಿರಿ, ಎಷ್ಟು ಕೇಸ್ ಹಾಕಿದ್ದೀಯ ನೀನು? ತೋರ್ಸ ನೋಡಿ, ಸಿಂಗ್ಯುಲರ್ ಮಾತಾಡ್ತೀನಿ. ನೀನು ಹೊರ ಅಂದಿದ್ದು ನಾನು ಎಲ್ಲಿ ಮಾತಾಡ್ತೀನಿ? ಎಲ್ಲಿ ಇವಾಗ ಸರ್ ಇವತ್ತು ಕೇಳಿಸ್ಕೊಂತೀರಾ ನೀವು? ಅವರು ಎಲ್ಲಿದೆ ಹೊರೆ ಅನ್ನೋದು ನೀನಾರು ಯಾರಿಗೆ 30 ಬಸ್ ಟ್ಯಾಕ್ಸ್ ಕಟ್ತೀನಿ ನನ್ನ ಜೊತೆ ಅವರು ಸಮಯ ನಮ್ಮ ಭಾವ MLA ಅವರು 10 ಬಸ್ ಇದೆ ನಮ್ದು, ನಾವು ಟ್ಯಾಕ್ಸ್ ಕಟ್ಟಿ ಅದರ ಸಂಬಳ ತಗೊಂಡು ನೀನು ಹೊರೆ ತೆರೆ ಅನ್ನಕ್ಕ ನಾನು ಆ ರೀತಿ ಮಾತಾಡಿಲ್ಲ. ಇವಾಗ ಸ್ಕ್ರಾಪ್ ನೀನು ಕೊಡೋ ನೋಡೋಣ. ನಾನು ಹೇಳಿದ್ದನ್ನ ಸಿಚುವೇಶನ್ ಹೇಳ್ತೀನಿ ಇರಿ, ಒಂದ್ ಸ್ವಲ್ಪ ಸಮಾಧಾನ ತಗೊಳ್ಳಿ. ಏನ್ ನಡೀತು ನಮ್ಮ ಬಸ್ಗೆ ಏನು ಹಾಕಿದ್ರಿ ನೀವು? ಚೇಳೂರಲ್ಲಿ 30 ಬಸ್ ಇದೆ, ಎಷ್ಟು ಹಾಕಿದಿರಿ ನೀವು? ನಾನು ಹೇಳೋದು ಕೇಳಿ. ಈ ಎರಡು ದೃಶ್ಯ ನೋಡಿದ್ರಲ್ಲ. ಇವರಿಬ್ಬರ ಆಕ್ರೋಶವು RTO ಇನ್ಸ್ಪೆಕ್ಟರ್ಗಳ ವಿರುದ್ಧವೇ ಆಗಿದ್ದು, ಇವರ ತಾರತಮ್ಯ ನೀತಿಯ ವಿರುದ್ಧವೇ ಸಾರ್ವಜನಿಕರ ಆಕ್ರೋಶ ವ್ಯಕ್ತವಾಗುತ್ತಿದೆ. ಇಷ್ಟೆಲ್ಲ ಆಕ್ರೋಶವನ್ನ RTO ಚೇಂಬರ್ನಲ್ಲಿಯೇ ವ್ಯಕ್ತಪಡಿಸುತ್ತಿದ್ರು, ಅಧಿಕಾರಿಗಳಾದವರು ಮಾತ್ರ ತುಟಿಕ್ ಪೆಟಿಕ್ ಎನ್ನದೇ ಮೌನವಾಗಿ ಕುಳಿತಿರುವುದರಿಂದಲೇ ಅರ್ಥವಾಗಲಿದೆ ಇವರು ತಪ್ಪು ಮಾಡಿದ್ದಾರೆ ಎಂಬುದು. ಇಷ್ಟಕ್ಕೂ ಇವರು ಮಾಡಿರುವ ತಪ್ಪು ಏನು ಅಂತೀರಾ? ಅದನ್ನು ನೀವೇ ಕೇಳಿಸಿಕೊಳ್ಳಿ. ಕಂಪ್ಲೇಂಟ್ ಕೊಡ್ತೀನಿ, ನನ್ನ ಮೇಲೆ ಕೊಡು ನೀನು, ನನ್ನ ಮೇಲೆ ಕೊಡಿ, ಸಮಾಧಾನ ಕೊಡ್ತೀನಿ ರೀ. ಎಲ್ಲ ಲೂಟಿ ಮಾಡ್ತಾ ಇದೀಯ ನೀನು. FC ಮಾಡಿ 15,000 ತಗೊಂತೀಯ ನೀನು ಬಸ್ಸಲ್ಲಿ, ನನಗೆ ಗೊತ್ತಿಲ್ವಾ? 15,000 ತಗೊಂತೀಯ ನೀನು. ಮಾಡ್ರಿ ಹೋಗಿಲ್ವಾ? ಅಲ್ಲ ರೇ ರೈಡ್ ಆಗಿಲ್ವಾ? ರೈಡ್ ಆಗಿಲ್ವೇನ್ರಿ? ರೈಡ್ ಆಗಿಲ್ವಾ? ನೀನು ಬರೋದು ಇವ್ರು ಬರೋದು ನೋಡಿ 40 ಲಕ್ಷ ಕಾರಲ್ಲಿ. ನಾವು ಸಾಯ್ತಾ ಇದ್ದೀವಿ ರೀ. ಟ್ಯಾಕ್ಸಿಗೆ ನಮ್ಮ ಹತ್ರ ದುಡ್ಡಿರಲ್ಲ. ನೀನೇನು ದೊಡ್ಡದಾಗಿ ಬಂದು 3 ಗಂಟೆ ಸಾಹೇಬ್, ನೀನು 3 ಗಂಟೆ ಗಾಡಿ ನೋಡಿದ್ರೆ ನೀನು ನೋಡಕ್ಕಂತಾರೆ ಇನ್ಸ್ಪೆಕ್ಟರ್. ಅಷ್ಟು ಅಸೋಸಿಯೇಷನ್ ಇದೆ ಸರ್ ಇವ್ರದ್ದು, ಇಲ್ಲಿ ದೊಡ್ಡ ಅಸೋಸಿಯೇಷನ್. RTO ಏನು ನಡೆಯಲ್ಲ ಪಾಪ. ದೇವರಂತವರು 7 ಗಂಟೆಗೆ ಬರ್ತಾರೆ ಸರ್. ಮೊನ್ನೆ 6:15 ಚೇಳೂರಿಗೆ ಬಂದವರು ಸರ್. 6:15 ಬಂದವರು ಸರ್ ಚೇಳೂರಿಗೆ. ಇವ್ರು ಬರ್ತಾರಾ? ಅದಾರ ಕೃಷ್ಣೇಗೌಡ್ರಿ ಇನ್ಸ್ಪೆಕ್ಟರ್. ನೀವ್ಯಾಕೆ ಬಸ್ ನೋಡಿದ್ದು ಅಂತಾರೆ ಅವ್ರನ್ನ. ಅವ್ರ ಪವರ್ ಇಲ್ವಾ ಸರ್ ನೋಡಕ್ಕೆ? ಈ ಖಾಸಗಿ ಬಸ್ ಮಾಲೀಕನಿಗೆ ಸೇರಿದ 2 ಬಸ್ಗಳು ಚೇಳೂರಿನಿಂದ ಇತರೆ ಪ್ರದೇಶಗಳಿಗೆ ಪ್ರಯಾಣಿಸುತ್ತವಂತೆ. ಅದೇ ಚೇಳೂರಿನಲ್ಲಿ ಬರೋಬ್ಬರಿ 40 ಖಾಸಗಿ ಬಸ್ಗಳಿದ್ದು, ಈ ಬಸ್ಗಳು ಬೆಂಗಳೂರು ಸೇರಿದಂತೆ ವಿವಿಧ ಕಡೆ ಸಂಚಾರ ಮಾಡುತ್ತವಂತೆ. ಹಾಗೆ ಸಂಚಾರ ಮಾಡುವ ಬಸ್ಗಳಿಗೆ ಒಂದೇ ನೋಂದಣಿ ಸಂಖ್ಯೆ 2 ಬಸ್ಗಳಿಗೆ ಹಾಕಿ ಓಡಿಸುತ್ತಿದ್ದಾರಂತೆ. ಈ ಮಾತು ನಾನು ಹೇಳುತ್ತಿರೋದಲ್ಲ, ಬದಲಿಗೆ ಇಲ್ಲಿ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರಲ್ಲ ಖಾಸಗಿ ಬಸ್ ಮಾಲೀಕರು, ಅವರೇ ಹೇಳಿರೋ ಮಾತು. ಅಷ್ಟೇ ಅಲ್ಲ, ಪರ್ಮಿಟ್ ಇಲ್ಲದ ಬಸ್ಗಳು ಒಂದೇ ನೋಂದಣಿ ಸಂಖ್ಯೆ 2 ಬಸ್ಗಳಿಗೆ ಹಾಕಿ ಚಿಂತಾಮಣಿ ಸೇರಿದಂತೆ ಇತರೆ ಕಡೆಗಳಲ್ಲಿ RTO ಕಚೇರಿಗಳ ಮುಂದೆಯೇ ಸಂಚಾರ ಮಾಡುತ್ತಿದ್ರು. ಅವುಗಳ ಕಡೆ RTO ಇನ್ಸ್ಪೆಕ್ಟರ್ಗಳು ಕಣ್ಣೆತ್ತಿಯೂ ನೋಡುತ್ತಿಲ್ವಂತೆ. ಯಾವುದೇ ದಾಖಲೆಗಳಿಲ್ಲದೆ ಒಂದೇ ದಾಖಲೆಯನ್ನ 2 ಬಸ್ಗಳಿಗೆ ಬಳಸಿ ಸಂಚಾರ ಮಾಡುತ್ತಿದ್ರು. ಅತ ತಿರುಗಿಯೂ ನೋಡಿದ RTO ಇನ್ಸ್ಪೆಕ್ಟರ್ಗಳು 100 ಕಿಲೋಮೀಟರ್ ದೂರದಲ್ಲಿರುವ ಚೇಳೂರಿಗೆ ಹೋಗಿ ತಮ್ಮ ಮಾಲೀಕತ್ವದ 2 ಬಸ್ಗಳಿಗೆ ಮಾತ್ರ ಸಮವಸ್ತ್ರ ಇಲ್ಲ ಎಂಬ ಸಣ್ಣ ವಿಚಾರಕ್ಕೆ ದಂಡ ಹಾಕಿದ್ದಾರೆ. ಇರುವುದು ಒಬ್ಬ ಇನ್ಸ್ಪೆಕ್ಟರ್. ಅವರಿಗಾಗಿ ಅನೇಕ ಮಂದಿ ವಿದ್ಯಾರ್ಥಿನಿಯರು ಸೇರಿದಂತೆ 100 ಮಂದಿ DL ಮಾಡಿಸಿರುವುದು ಸೇರಿದಂತೆ ಇತರೆ ವಿಚಾರಗಳಿಗಾಗಿ ಬೆಳಗಿನಿಂದ ಕಾಯುತ್ತಿದ್ರು. ತಮ್ಮ 2 ಬಸ್ಗಳಿಗೆ ಕೆಲಸಕ್ಕೆ ಬಾರದ ದಂಡ ವಿಧಿಸಲು ಚೇಳೂರಿಗೆ ಹೋಗಿದ್ದಾರೆ ಎಂದು ಖಾಸಗಿ ಬಸ್ ಮಾಲೀಕರು ಕಿಡಿಕಾರಿದ್ರ. ಸರ್ ಇವಾಗ ಒಂದು ಬಸ್ಗೆ 2 ನಂಬರ್ ಹಾಕಿ ಓಡಿಸ್ತಾವ್ರೆ. ಅದು ಹಿಡಿದಿದ್ದಾರೆ ಇವರು? ಅದು ಹಿಡಿದಿದ್ದಾರೆ ಸರ್ ಇವರು. ಟ್ಯಾಕ್ಸ್ ಕಟ್ಟಿಲ್ಲ ಅಂದರೆ RTO ಬೆಳಗ್ಗೆ 7 ಗಂಟೆಗೆ ಡಿಪಾಲ್ಟರ್ ಆದರೆ ಇರ್ತಾರೆ ಇವರು 7 ಗಂಟೆಗೆ. RTO ಯಾವತ್ತಾದ್ರೂ 10:15 ಒಂದು 5 ಗಂಟೆವರೆಗೆ ಇರ್ಬೇಕು. 7 ಗಂಟೆಗೆ ಇರ್ತಾರೆ RTO. ಇವ್ರು ಬರೋದು 1 ಗಂಟೆ 2 ಗಂಟೆಗೆ. ಹೈವೇ ರೋಡ್ಗಿದೆ ಸರ್ ಬಸ್ಗಳೆಲ್ಲ. ಮೊನ್ನೆ ನಾವು FC ಬಂದಿದ್ದು, ಇನ್ಸ್ಪೆಕ್ಟರ್ ಬರಲಿಲ್ಲ. 3 ಗಂಟೆ ಆಗಿದೆ. ಇವ್ರು ನೋಡಿದ್ರು, ನೀನು ಯಾಕೆ ನೋಡೋದು ಅಂತ ಇವ್ರ ಮೇಲೆ ಗಲಾಟೆ ಮಾಡ್ತಾರೆ ಇನ್ಸ್ಪೆಕ್ಟರ್. ಕೃಷ್ಣೇಗೌಡ ಅಂತ ನಾನು ಕಮಿಷನರ್ ತಮ್ಮ ಅಂತಾನೆ ಮಾತಾಡಿದ್ರೆ. ಇವ್ರು ಸ್ವಾಮಿ ಎಲ್ಲ ಇದ್ದಾರೆ, ಕೇಳಿ ಸರ್ ನಿಮ್ಮ ಪೇಪರ್ ಅವರು. ಏನು ಸರ್ ಇದು ದೌರ್ಜನ್ಯ? ಏನು ಸರ್ ಇದು? ನಾವು ಹೇಳ್ಕೊಬೋದಲ್ಲ, ನಮ್ಮದು ಅಂಥ ಮನೆಯೇ, ನಮ್ಮ ಮನೆಗಳಲ್ಲಿ ಇದ್ದಾರೆ ಈ ಥರ ಮಾಡ್ತಾರೆ ಸರ್. ಮತ್ತು ನಾವು ನಮ್ಮ ಬಸ್ಗಳಿಗೆ ಕೇಸ್ ಹಾಕ್ಬಿಟ್ರೆ ನಾವು ಸುಮ್ಮನೆ ಹಾಕ್ತೀವಿ ಅಂತ ನಮ್ಮ ಬಸ್ಗೆ ಹಾಕೋದು. ಏನು ಇವರು ಏನೂ ಇಟ್ಟಿಲ್ಲ ಈ ಬಸ್ಸಲ್ಲಿ, ಯೂನಿಫಾರ್ಮ್ ಇಲ್ಲ, ಟ್ರಿಪ್ಸ್ ಇಟ್ ನಾಟ್ ಮೈಂಟೈನ್ಡು, ಏನೇನೋ ಅವ್ರಿಗೆ ಏನು ಬಂದರೆ ಅದು ನಾವು ಸುಮ್ಮನೆ ಇರಲಿ ಅಂತ. ನಾವು ಸುಮ್ಮನೆ ಇರಲಿ ಅಂತ. ಕೇಳಿದ್ರಲ್ಲ, ಬಾಗೇಪಲ್ಲಿಯಿಂದ ಬೆಂಗಳೂರು, ಗೌರಿಬಿದನೂರಿನಿಂದ ಚಿಕ್ಕಬಳ್ಳಾಪುರ, ಶಿಡ್ಲಘಟ್ಟದಿಂದ ಬೆಂಗಳೂರು, ಚಿಂತಾಮಣಿಯಿಂದ ಬೆಂಗಳೂರಿಗೆ ಪ್ರತಿನಿತ್ಯ ಪ್ರಯಾಣಿಸುವ ಖಾಸಗಿ ಬಸ್ಗಳ ಬಗ್ಗೆ ಗಮನವನ್ನು ಹರಿಸಿದ RTO ಇನ್ಸ್ಪೆಕ್ಟರ್ಗಳು
ಉದ್ದೇಶಪೂರ್ವಕವಾಗಿ ತಮ್ಮನ್ನ ಬೆದರಿಸಲು ತಮ್ಮ ಬಸ್ಗಳಿಗೆ ಎಲ್ಲಾ ದಾಖಲೆಗಳಿದ್ರೂ ಕಿರುಕುಳ ನೀಡುವ ಉದ್ದೇಶದಿಂದಲೇ ತಮ್ಮ ಬಸ್ಗಳಿಗೆ ದಂಡ ವಿಧಿಸಿ ಕಿರುಕುಳ ನೀಡುತ್ತಿದ್ದು ಇಂತಹ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವವರೇ ಇಲ್ಲವಾಗಿದ್ದಾರೆ. ಇವರನ್ನ ಪ್ರಶ್ನೆ ಮಾಡಿದ್ರೆ ತಾವು ಕಮಿಷನರ್ ಅಳಿಯ ಎಂದು ಬೆದರಿಕೆ ಹಾಕುತ್ತಾರೆ ಎಂದು ಇವರು ಅಳಲು ತೋಡಿಕೊಂಡ್ರ. ಹೈವೇ ರೋಡ್ಗಿದೆ ಸರ್ ಬಸ್ಗಳೆಲ್ಲ. ಮೊನ್ನೆ ನಾವು ಎಫ್ಸಿಗೆ ಬಂದಿದ್ದು, ಇನ್ಸ್ಪೆಕ್ಟರ್ ಬರಲಿಲ್ಲ, 3 ಗಂಟೆ ಆಗಿದೆ. ಇವ್ರು ನೋಡಿದ್ರು, ನೀನು ಯಾಕೆ ನೋಡೋದು ಅಂತ ಇವ್ರ ಮೇಲೆ ಗಲಾಟೆ ಮಾಡ್ತಾರೆ ಇನ್ಸ್ಪೆಕ್ಟರ್. ಕೃಷ್ಣೇಗೌಡ ಅಂತ ನಾನು ಕಮಿಷನರ್ ತಮ್ಮ ಅಂತಾನೆ ಮಾತಾಡಿದ್ರೆ, ಕೃಷ್ಣೇಗೌಡ ಅಂತ ನಾನು ಕಮಿಷನರ್ ತಮ್ಮ ಅಂತಾನೆ ಮಾತಾಡಿದ್ರೆ, ಇವ್ರು ಸ್ವಾಮಿ ಎಲ್ಲ ಇದ್ದಾರೆ ಕೇಳಿ ಸರ್ ನಿಮ್ಮ ಪೇಪರ್ ಅವರು. ಏನು ಸರ್ ಇದು ದೌರ್ಜನ್ಯ? ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ಆರ್ಟಿಒ ಕಚೇರಿ ಎಂಬುದು ಕೇವಲ ವಸೂಲಿ ಕೇಂದ್ರವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಇನ್ಸ್ಪೆಕ್ಟರ್ಗಳು ತಮ್ಮದೇ ಖಾಸಗಿ ವ್ಯಕ್ತಿಗಳನ್ನ ನೇಮಿಸಿಕೊಂಡು ವಸೂಲಿ ದಂಧೆಗೆ ಇಳಿದಿದ್ದು ಸಿಬ್ಬಂದಿ ಕೊರತೆಯ ನೆಪದಲ್ಲಿ ಅಮಾಯಕ ಸಾರ್ವಜನಿಕರ ರಕ್ತ ಹೇರುತ್ತಿದ್ದಾರೆ ಎಂದು ಬಹಿರಂಗವಾಗಿ ಆರೋಪ ಮಾಡುತ್ತಿದ್ದು, ಇದರ ವಿರುದ್ಧ ಸಾರಿಗೆ ಸಚಿವರಾದರೂ ಗಮನ ಹರಿಸಿ ಕ್ರಮ ಕೈಗೊಳ್ಳಲು ಮುಂದಾಗುವರೇ ಎಂಬುದನ್ನು ಕಾದು ನೋಡಬೇಕಿದೆ. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಪಂಚಾಯಿತಿ ಅಧಿಕಾರಿಗಳು ಪಟ್ಟು ಬಿಡದೆ ಪ್ರತಿಭಟನೆಯಲ್ಲಿ ನಿರತರಾಗಿದ್ರೆ ಗ್ರಾಮ ಪಂಚಾಯಿತಿ ಸದಸ್ಯರು ಇತ್ತ ಧಾವಿಸದೆ ಸಾರ್ವಜನಿಕರ ಕೆಲಸ ಕಾರ್ಯಗಳು ನಡೆಯದೆ ಜನರು ತೀವ್ರ ಪರದಾಡುವ ಸ್ಥಿತಿ ಗ್ರಾಮ ಪಂಚಾಯಿತಿಗಳಲ್ಲಿ ಎದುರಾಗಿದೆ. ಹೀಗೆ ಖಾಲಿ ಆಗಿರುವ ಪಂಚಾಯಿತಿ ಕಾರ್ಯಾಲಯಗಳಿಗೆ ಬೀಗ ಜಡಿದು ಪ್ರತಿಭಟನೆಯಲ್ಲಿ ತೊಡಗಿರುವ ನೌಕರರು, ಮತ್ತೊಂದು ಕಡೆ ಪಂಚಾಯಿತಿಗಳ ಮುಂಭಾಗ ಅಧಿಕಾರಿಗಳಿಗಾಗಿ ಕಾದು ಸುಸ್ತಾದ ಜನ, ಇವೆಲ್ಲ ದೃಶ್ಯಗಳು ಕಂಡು ಬಂದಿರುವುದು ಚಿಕ್ಕಬಳ್ಳಾಪುರ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ. ಪ್ರತಿನಿತ್ಯ ಗ್ರಾಮಸ್ಥರು ತಮ್ಮದೇ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಎಂದಿನಂತೆ ಪಂಚಾಯಿತಿ ಕಾರ್ಯಾಲಯಗಳ ಬಳಿ ಬಂದರೆ ಈತ ಅಧಿಕಾರಿಗಳಿಲ್ಲದೆ ಪಂಚಾಯಿತಿ ಬಾಗಿಲಿಗೆ ಬೀಗ ಜಡಿದಿರುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಈಗಾಗಲೇ 4 ದಿನಗಳಿಂದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ನೌಕರರು ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಬಳಿ ಪ್ರತಿಭಟನೆ ನಡೆಸಿದರು. ಆದರೂ ಯಾವುದೇ ಪ್ರಯೋಜನವಾಗದ ಹಿನ್ನೆಲೆ ಈಗ ಜಿಲ್ಲಾಡಳಿತ ಭವನದ ಮುಂದೆ ಪ್ರತಿಭಟನೆಯಲ್ಲಿ ನಿರತರಾಗಿರುವುದು ಸಾರ್ವಜನಿಕರ ಪರದಾಟಕ್ಕೆ ಕಾರಣವಾಗಿದೆ. ಅಧಿಕಾರಿಗಳು ಸಂಬಳಕ್ಕಾಗಿ ಪರದಾಟ ನಡೆಸಿದ್ರೆ ಸದಸ್ಯರು ಪಂಚಾಯಿತಿ ಕಡೆ ಬರದೇ ಇರುವುದು ವಿಪರ್ಯಾಸವಾಗಿದೆ. ಸದ್ಯ ಪಂಚಾಯಿತಿಯಲ್ಲಿ ಯಾರೂ ಇಲ್ಲದೆ ಇದ್ರೆ ನಾವು ನಮ್ಮ ಸಮಸ್ಯೆಗಳನ್ನು ಯಾರ ಬಳಿ ಹೇಳಿಕೊಳ್ಳಬೇಕೆಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾಡೋರಿಲ್ಲ, ಅವ್ರಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಬೇಕನ್ನಂಗಿದ್ದಿದ್ರೆ ಯಾರಾದರೂ ಒಂದು ಪಂಚಾಯತಿಯಲ್ಲಿ ಒಬ್ಬರನ್ನಿಟ್ಟು ಹೋಗ್ತಾ ಇದ್ರು. ಅಸ್ಲಾಗಿ ಪಂಚಾಯತಿ ಬೀಗನೇ ತೆಗೆದಿಲ್ಲ. ಇಲ್ಲಿ ಕಷ್ಟ ಸುಖ ಕೇಳಕ್ ಬಂದ್ರೆ ಏನ್ ಕಷ್ಟ ಅಂತ ಕೇಳೋರು ಯಾರು ಇಲ್ಲ ಅಂತಂದ್ರೆ ನಾವ್ಯಾರನ್ನ ಕೇಳೋಣ? ಜನಪ್ರತಿನಿಧಿಗಳು ಎಲ್ಲ ಇವಾಗ ಎಷ್ಟು ಜನ ನೋವು ತಿಂದ್ಕೊಂಡು ಹೋಗ್ತಾರ? ಇಲ್ಲಿ ಬಂದ ರೈತರು ಎಷ್ಟು ನೋವು ತಿಂದ್ಕೊಂಡು ಹೋಗ್ತಾರೆ? ಅದರಿಗೆ ಬೇಜವಾಬ್ದಾರಿ ಬಿಟ್ಟು ಸರಿಯಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ಪ್ರಾಮಾಣಿಕವಾಗಿ ಕೆಲಸ ಮಾಡಿಲ್ಲ ಅಂತಂದ್ರೆ ನಾವು ಊರ್ನವರೆಲ್ಲ ಸೇರಿ ಮುತ್ತಿಗೆ ಹಾಕಿ ಬೀಗ ಹಾಕ್ತಿವಿ. ನಾವು ಯಾವುದು ಮುಲಾಜೆ ಇಕ್ಕಲ್ಲ. ಅಲ್ಲ, ಈಗ ಸೈಕಲ್ ಬಿಟ್ಬಿಟ್ಟು ಎಣ್ಣೆ ಮಾತ್ರ ಬಿಟ್ಟಿದ್ದಾರೆ, ತಿರುಗಿ ಹೊತ್ತು ನೀರು ಬಿಟ್ಟಿಲ್ಲ ಊರಿಗೆ ಕುಡಿಯೋಕ್ಕೆ. ಅವ್ರಿಗೇನೋ ಸಂಬಳ ಜಾಸ್ತಿ ಮಾಡಬೇಕಿಲ್ಲ, ಪರ್ಮನೆಂಟ್ ಮಾಡಬೇಕು, ಅದೆಲ್ಲ ಹೋದರೆ ಅಧಿಕಾರಿಗಳು ಕೇಳಿ ಇದು ಮಾಡಲಿ. ಇಲ್ಲ ಊರಲ್ಲಿ ಕುಡಿಯೋ ನೀರಕ್ಕೂ ತೊಂದರೆ ಮಾಡಿದ್ರೆ ಹೇಗೆ ಇವರು ಸಾಮಾನ್ಯ ಜನಗಳು ಏನಾಗಬೇಕು? ಎಲ್ಲಿ ಹೋಗ್ತಾರೆ? ನೀರಿಗೆ ಹೋಗೋಣ ಮಾಡಿ ಏನೋ ಮಾಡಲಿ, ನೇಮಕ ಮಾಡಿ ಹೋಗಲಿ. ಅವರು ಬೇಡ ಅನ್ನಿಲ್ಲ, ಯಾರು ನೇಮಕ ಮಾಡೋಕ್ಕೆ ಯಾರು ಇಲ್ವಲ್ಲ. ಅಧಿಕಾರಿಗಳಂತೂ ಸಂಬಳ ಬೇಕು ಅಂತಂದು ಏನೋ ಸ್ಟ್ರೈಕ್ ಮಾಡ್ತಾವ್ರೆ. ಗ್ರಾಮ ಪಂಚಾಯತಿ ಸದಸ್ಯರಾದ್ರೂ ಇಲ್ಲಿ ಬಂದು ಕಷ್ಟ ಸುಖಗಳನ್ನು ಆಲಿಸ್ಬೇಕು. ಬಂದಂಥ ಇಲ್ಲಿ ಯಾರು ಜನ ಬಂದಿರ್ತಾರ ಅವ್ರನ್ನ ವಿಚಾರಣೆ ಮಾಡಬೇಕು. ಏನಪ್ಪ ನಿಂದ್ರ ಇದು ಸಮಸ್ಯೆನ ಏನು ಸಮಸ್ಯೆ ಅಂತಂದು ಅವ್ರನ್ನ ವಿಚಾರಣೆ ಮಾಡಿ ಕೇಳಿಬಿಟ್ಟು ಆಮೇಲೆ ಇವರು ಮುಂದಿನ ಕ್ರಮ ತಗೊಬೇಕು. ಅದು ಬಿಟ್ಬಿಟ್ಟು ಗ್ರಾಮ ಪಂಚಾಯತಿ ಸದಸ್ಯರು ಬರ್ತಾ ಇಲ್ಲ, ಅಧಿಕಾರಿಗಳು ಬರ್ತಾ ಇಲ್ಲ, ಇನ್ನು ಮತ್ತೆ ಸಾರ್ವಜನಿಕರು ಬಂದು ಏನಂತ ಕೇಳಬೇಕಾಗುತ್ತೆ. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಪತಂಜಲಿ ಯೋಗ ಶಿಕ್ಷಣ ಸಮಿತಿಯಿಂದ ನಾಡಹಬ್ಬ ದಸರಾ ಪ್ರಯುಕ್ತ ವಿಶೇಷ ದುರ್ಗಾ ನಮಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಮಿತಿ 1980ರಲ್ಲಿ AR ರಾಮಸ್ವಾಮಿ ಮಾರ್ಗದರ್ಶನದಲ್ಲಿ ಪ್ರಾರಂಭಿಸಲಾಗಿದೆ.
44 ವರ್ಷಗಳಿಂದ ನಿರಂತರವಾಗಿ ಉಚಿತ ಯೋಗ ಶಿಕ್ಷಣ ನೀಡುತ್ತಿರುವ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಉದ್ದೇಶ ಯೋಗವನ್ನು ಉಚಿತವಾಗಿ ಕಲಿಸುತ್ತಾ ಜನರಿಗೆ ಆರೋಗ್ಯಕರ ಹಾಗೂ ಸಂತಸದ ಜೀವನಕ್ಕೆ ದಾರಿ ತೋರಿಸುವುದಾಗಿದೆ ಎಂದರು. ನವರಾತ್ರಿ ಹಬ್ಬದ ಹಿನ್ನೆಲೆಯಲ್ಲಿ ದಸರಾ ಹಬ್ಬವನ್ನು ನಗರದ ಜೂನಿಯರ್ ಕಾಲೇಜ್ ಸ್ಟೇಡಿಯಂನಲ್ಲಿ ಆಚರಿಸಲಾಯಿತು. ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ 1980ರಲ್ಲಿ ಶ್ರೀಯುತ AR ರಾಮಸ್ವಾಮಿ ಅಣ್ಣನವರ ಮಾರ್ಗದರ್ಶನದಲ್ಲಿ ಅದು ಪ್ರಾರಂಭ ಆಗಿ ಇಂದಿಗೆ 44 ವರ್ಷಗಳಾಗಿದೆ. 44 ವರ್ಷಗಳಿಂದ ನಿರಂತರವಾಗಿ ಉಚಿತವಾಗಿ ಯೋಗಾಭ್ಯಾಸವನ್ನು ನೀಡ್ತಾ ಬಂದಿದೆ ನಮ್ಮ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ. ಯಾವುದೇ ರೀತಿಯ ಶುಲ್ಕ ಇಲ್ಲದೆ ಅದು ಯೋಗಾಭ್ಯಾಸವನ್ನು ಕಲಿಸ್ತಾ ಇದೆ, ಆರೋಗ್ಯವನ್ನು ನೀಡ್ತಾ ಇದೆ. ಹಾಗೂ ಎಲ್ಲ ಕಟ್ಟಕಡೆಯ ವ್ಯಕ್ತಿಗೂ ಆರೋಗ್ಯ ಸಿಗಬೇಕನ್ನೋದು ನಮ್ಮ ಸಮಿತಿಯ ಧ್ಯೇಯೋದ್ದೇಶವಾಗಿರುತ್ತದೆ. ಸಂಸ್ಕಾರ ಸಂಘಟನೆ ಸೇವೆ ಅಂತೇಳಿ ಸಂಸ್ಕಾರ ಕಲಿಬೇಕು, ಆಗ ಸಂಘಟನೆ ಆಗಬೇಕು, ಸೇವೆ ಮಾಡಬೇಕು. ಎಲ್ಲರಿಗೂ ಸೇವೆ ಮಾಡಿ ನಮ್ಮ ಕಟ್ಟಕಡೆಯ ವ್ಯಕ್ತಿನೂ ಆರೋಗ್ಯವಾಗಿರಬೇಕನ್ನೋದೇ ನಮ್ಮ ಧ್ಯೇಯೋದ್ದೇಶ. ದಸರಾ ಎಂಬ ಶಬ್ದ ಉತ್ಪತ್ತಿ ದಶಹರ ಎನ್ನುವುದರಿಂದ ಬಂದಿದೆ. ದಶ ಎಂದರೆ 10, ಹರ ಎಂದರೆ ನಿವಾರಣೆ. 10 ದಿಕ್ಕುಗಳ ದುಷ್ಟಶಕ್ತಿಗಳ ಮೇಲೆ ವಿಜಯ ಸಾಧಿಸುವುದನ್ನು ಈ ಹಬ್ಬ ಸೂಚಿಸುತ್ತದೆ. ದುರ್ಗಾದೇವಿಯ ಶಕ್ತಿಯಿಂದ ದಿಕ್ಕುಗಳಲ್ಲಿ ವಿಜಯ ಪ್ರಾಪ್ತಿಯಾಗುವುದರಿಂದ ವಿಜಯದಶಮಿ ಎಂದು ಕರೆಯುತ್ತಾರೆ ಎಂದರು. ಈ ದಿನ ನಾವು ಏನು ಈ ದಸರಾ ಹಬ್ಬದ ಪ್ರಯುಕ್ತವಾಗಿ ಏನು ದುರ್ಗಾ ನಮಸ್ಕಾರ ಅಂತ ಒಂದು ಆಚರಣೆ ಮಾಡ್ತಾ ಇದ್ದೀವಿ, ಇದಕ್ಕೆ ಮೂಲ ಕಾರಣಕರ್ತರು AR ರಾಮಸ್ವಾಮಿ ಅಣ್ಣನವರು. ಅವ್ರನ್ನ ನಾವು ಈ ದಿನ ಸ್ಮರಿಸಬೇಕು. 80ರಲ್ಲಿ ಈ ಒಂದು ಸಂಸ್ಥೆ ಪ್ರಾರಂಭವಾಗಿತ್ತು AR ರಾಮಸ್ವಾಮಿ ಅಣ್ಣನವರ ಮಾರ್ಗದರ್ಶನದಲ್ಲಿ. ಹಾಗಾಗಿ ನಾವು ಈ ಒಂದು ಕುಟುಂಬದಲ್ಲಿ ಒಂದು ಸದಸ್ಯರಾಗಿ ಎಲ್ಲ ಯೋಗ ಬಂಧುಗಳು ಇದ್ದೇವೆ. ಈ ಥರ ನಮ್ಮ ನಗರಗಳಿಂದ ಇಂಟರ್ನ್ಯಾಷನಲ್ ಲೆವೆಲ್ವರೆಗೂ ಈ ಒಂದು ಯೋಗ ಕುಟುಂಬ ಬೆಳೆದಿದೆ ಅಂತಲೇ ಹೇಳ್ಬೋದು, ವಸುದೈವ ಕುಟುಂಬಕಂ ಅಂತ ಹೇಳಿ. ಹಾಗಾಗಿ ಈ ದಿನ ನಾವು ದಸರಾ ಪ್ರಯುಕ್ತ ಈ ದುರ್ಗಾ ನಮಸ್ಕಾರವನ್ನು ಕೈಗೊಂಡಿದ್ದೀವಿ. ಇದರಲ್ಲಿ 9 ಸುತ್ತಿರುತ್ತೆ, 9 ಆಸನಗಳಿರುತ್ತವೆ. ಹಾಗಾಗಿ ನಾವು ಸಾಂಪ್ರದಾಯಿಕ ಉಡುಗೆಯನ್ನು ಉಟ್ಟು ಈ ದಿನ ನಾವು ಈ ದಸರಾ ಹಬ್ಬನ ವಿಜೃಂಭಣೆಯಿಂದ ಮಾಡ್ತಾ ಇದ್ದೇವೆ, ಯೋಗ ಆಸನಗಳನ್ನು ಜೋಡಿಸ್ಕೊಂಡು. ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಈ ಹಬ್ಬದ ಅಂಗವಾಗಿ ದುರ್ಗಾ ನಮಸ್ಕಾರ ಕಾರ್ಯಕ್ರಮ ನಡೆಸಿ ಯೋಗದ ಮೂಲಕ ದೈಹಿಕ ಮತ್ತು ಮಾನಸಿಕ ಶ್ರೇಯಸ್ಸನ್ನು ಒತ್ತಿ ಹೇಳಿದೆ. ಈ ಕಾರ್ಯಕ್ರಮದ ನೇತೃತ್ವವನ್ನು HM ನಾಗರಾಜ್ ವಹಿಸಿದ್ದು, ಕನಕರಾಜ್, ರತ್ನವರ್ಮ, ರಾಮಕೃಷ್ಣ ರೆಡ್ಡಿ, ಸುಧಾ ಮತ್ತಿತರರು ಹಾಜರಿದ್ದರು. ನಂದಕುಮಾರ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಆರೋಗ್ಯ ಇಲಾಖೆಯಿಂದ ತಂಬಾಕು ನಿಯಂತ್ರಣದ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಚಿಕ್ಕಬಳ್ಳಾಪುರದಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿ SS ಮಹೇಶ್ ಕುಮಾರ್, ತಾಲೂಕು ವೈದ್ಯಾಧಿಕಾರಿ ಮಂಜುಳಾ ಮತ್ತು ನಗರಸಭೆ ಸಿಬ್ಬಂದಿ ನೇತೃತ್ವದಲ್ಲಿ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಚಿಕ್ಕಬಳ್ಳಾಪುರ ನಗರದ ಪ್ರಮುಖ ರಸ್ತೆಗಳಲ್ಲಿ ಅಂಗಡಿ ಮಾಲೀಕರಿಗೆ ತಂಬಾಕು ನಿಯಂತ್ರಣ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಜಿಲ್ಲಾ ಆರೋಗ್ಯ ಇಲಾಖೆ ಮತ್ತು ನಗರಸಭೆಯಿಂದ ಇಂದು ನಡೆಸಲಾಯಿತು. ಈ ವೇಳೆ ಅಂಗಡಿಗಳಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಬೀಡಿ, ಸಿಗರೇಟು, ತಂಬಾಕು ಉತ್ಪನ್ನಗಳನ್ನು ಪರಿಶೀಲಿಸಿದ ಅಧಿಕಾರಿಗಳು ತಂಬಾಕು ಉತ್ಪನ್ನಗಳನ್ನು ಮಾರಾಟ ಮಾಡದಂತೆ ಅರಿವು ಮೂಡಿಸಿದರು. ಕುಡಿಯುತ್ತಾರೆ ಪಬ್ಲಿಕ್ ಇದು ಜನ ಕುಡಿತಾರೆ, ಇಲ್ಲ ಅಂಗಡಿ ಹತ್ರ ಕುಡಿಸ್ಕೊಡ್ದು, ಅದನ್ನ ಅರ್ಥ ಆಯ್ತಲ್ಲ, ಮಾಡಿದ್ರೆ ಮಾರಾಟ ಮಾಡ್ಕೊಡ್ದು. ಇಲ್ಲೆಲ್ಲ ಇದೆಲ್ಲ ಕಡ್ಡಿ ಪುಡಿ ನೀವು ಕೊಟ್ಟಿರೋದಕ್ಕೆ ಬಿದ್ದಿರೋದು ಇದು. ಈ ವೇಳೆ ಮಾತನಾಡಿದ ಜಿಲ್ಲಾ ಆರೋಗ್ಯಾಧಿಕಾರಿ SS ಮಹೇಶ್ ಕುಮಾರ್, ಚಿಕ್ಕಬಳ್ಳಾಪುರ ನಗರ ಪ್ರದೇಶದಲ್ಲಿ ತಂಬಾಕು ಮುಕ್ತ ಪ್ರದೇಶವನ್ನಾಗಿ ಮಾಡಲು ಆರೋಗ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಸೇರಿ ಈಗಾಗಲೇ ಅಂಗಡಿ ಮಾಲೀಕರಿಗೂ ಸಾರ್ವಜನಿಕರಿಗೂ ತಂಬಾಕು ಮಾರಾಟ ಮಾಡಬಾರದೆಂದು ಜಾಗೃತಿ ಮೂಡಿಸಲಾಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ಸೇರಿದಂತೆ ತಂಬಾಕು ಸೇವನೆ ಮಾಡಬಾರದೆಂದು ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಮೂಲಕ ಎಚ್ಚರಿಕೆ ನೀಡಲಾಗುತ್ತಿದೆ. ಅಂಗಡಿ ಮಾರಾಟಗಾರರು ವರ್ತನೆ ಮುಂದುವರಿಸಿದರೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದೆಂದು ಎಚ್ಚರಿಕೆ ನೀಡಿದರು.
ತಂಬಾಕು ಅರಿವಿನ ಬಗ್ಗೆ ಸಾರ್ವಜನಿಕರು ಎಚ್ಚೆತ್ತುಕೊಳ್ಳಬೇಕು. ಮುಂದಿನ ಜನಾಂಗಕ್ಕಾಗಿ ಆರೋಗ್ಯ ಕಾಪಾಡಿಕೊಳ್ಳಬೇಕಾಗಿದೆ. ತಂಬಾಕಿನಿಂದ 300ಕ್ಕೂ ಹೆಚ್ಚು ಕ್ಯಾನ್ಸರ್ಗೆ ಸಂಬಂಧಪಟ್ಟ ಪೌಷ್ಟಿಕಾಂಶಗಳು ತಂಬಾಕಿನಲ್ಲಿ ಇದೆ ಎಂದು ತಿಳಿಸಿದರು. ಇವತ್ತು ಚಿಕ್ಕಬಳ್ಳಾಪುರ ನಗರ ಪ್ರದೇಶದಲ್ಲಿ ನಮ್ಮ ಬಸ್ ಸ್ಟ್ಯಾಂಡು ಮತ್ತು ಇದ್ದ ಆವರಣದಲ್ಲಿ ತಂಬಾಕು ಮುಕ್ತ ಪ್ರದೇಶವನ್ನು ನಿರ್ಮಾಣ ಬಗ್ಗೆ ಇವತ್ತು ತಂಬಾಕು ರೈಡನ್ನು ಸಂಬಂಧಪಟ್ಟಂಗೆ ಆರೋಗ್ಯ ಇಲಾಖೆ, ಪೊಲೀಸ್ ಇಲಾಖೆ ಜಂಟಿ ಸಹಯೋಗದೊಂದಿಗೆ ಇವತ್ತು ಕಾರ್ಯಕ್ರಮ ಮಾಡಿದ್ದೀವಿ. ಈಗ ಆಲ್ರೆಡಿ ಇದಕ್ಕೆ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸ್ತಕ್ಕಂಥದ್ದು ಮತ್ತು ಅಂಗಡಿಗಳಿಗೆ ಏನು ತಂಬಾಕು ಮಾರಾಟ ಏನಿದೆ ಸಿಂಗಲ್ ಮಾರಾಟ ಮಾಡಬಾರ್ದು, ಜೊತೆಗೆ ಪ್ಯಾಕೆಟನ್ನು ಕೊಡಬೇಕು. 18 ವರ್ಷದ ಮಕ್ಕಳುಗಳಿಗೂ ಕೂಡ ಮಾರಾಟ ಮಾಡಬಾರ್ದು. ಮತ್ತು ಪಬ್ಲಿಕ್ ಪ್ಲೇಸಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ತಂಬಾಕುನ ಸೇವನೆ ಮಾಡ್ತಕ್ಕಂಥದ್ರ ಬಗ್ಗೆ ಅದನ್ನು ಸಾರ್ವಜನಿಕರಿಗೆ ತಿಳುವಳಿಕೆ ಮೂಡಿಸ್ತಕ್ಕಂಥದ್ದು. ಅಕಸ್ಮಾತ್ ಮಾಡ್ತಾಯಿದ್ರೆ ಈಗ ಆಲ್ರೆಡಿ 8 ಪ್ರಕರಣಗಳನ್ನ ನಾವು ಪೆನಾಲ್ಟಿ ಹಾಕಿದ್ದೀವಿ. ಸೊ ಪದೇ ಪದೇ ಅವ್ರೇನಾರ ರಿಪೀಟ್ ಮಾಡ್ತಾಯಿದ್ರು ಅಂತ ಅವ್ರ ಮೇಲೆ FIR ದಾಖಲೆ ಮಾಡ್ತಕ್ಕಂಥದ್ದು ಕೂಡ ಕ್ರಮ ವಹಿಸ್ತಕ್ಕಂಥದ್ದಕ್ಕೆ ಜಾರಿ ಮಾಡ್ತಾಯಿದ್ದೀವಿ. ಈಗ ಆಲ್ರೆಡಿ ತಂಬಾಕಿಂದ ಸಾಕಷ್ಟು ದುಷ್ಪರಿಣಾಮಗಳಾಗಿ ಓರಲ್ ಕ್ಯಾನ್ಸರ್ ಇರ್ಬೋದು, ಬೇರೆ ಬೇರೆ ಶ್ವಾಸಕೋಶ ತೊಂದರೆಗಳು ಕೂಡ ಆಗ್ತಾಯಿದೆ. ಸೊ ಇದ್ರ ಬಗ್ಗೆ ಸಾರ್ವಜನಿಕರು ಕೂಡ ಎಚ್ಚೆತ್ತುಕೊಳ್ಳಬೇಕು. ಏಕೆಂದರೆ ಮುಂದಿನ ಜನಾಂಗಕ್ಕೋಸ್ಕರ ನಾವು ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕಾದ್ರೆ ಅನುಕೂಲವಾಗಿದೆ. ತಂಬಾಕಿಂದ ಸುಮಾರು 300ಕ್ಕೂ ಹೆಚ್ಚು ಅದರಲ್ಲಿ ತಂಬಾಕಿನಲ್ಲಿ ಪೋಷಕಾಂಶದ ಸಂಬಂಧಪಟ್ಟಂಗೆ ಕ್ಯಾನ್ಸರ್ ಕಾರಕ ವಸ್ತುಗಳು ಅದರಲ್ಲಿದೆ. ಆ ಕ್ಯಾನ್ಸರ್ ಕಾರಕದಿಂದ ಬಾಯಿ ಕ್ಯಾನ್ಸರ್ ಇರ್ಬೋದು, ಶ್ವಾಸಕೋಶ ಕ್ಯಾನ್ಸರ್, ಇತರೆ ಕ್ಯಾನ್ಸರ್ಗಳು ಬರತಕ್ಕಂಥ ಸಂಭವ ಜಾಸ್ತಿ ಇರೋದ್ರಿಂದ ತಂಬಾಕು ಮುಕ್ತ ಪ್ರದೇಶ ಮಾಡೋದಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಿ ಕೆಲಸ ಮಾಡಬೇಕು ಅಂತ ನಾನು ಮನವಿ ಮಾಡ್ತೇನೆ. ನಂದಕುಮಾರ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೇಶ್ ರವರ ವತಿಯಿಂದ ಸಂತಸದ ಸುದ್ದಿ. ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಸಾಧಾರಣ ಬೆಲೆ ಮತ್ತು ಉತ್ತಮ ರಿಯಾಯಿತಿಗಳೊಂದಿಗೆ ಬೋರ್ವೆಲ್ ಕೊರೆಸಿಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಈ ಎಲ್ಲ ರಿಯಾಯಿತಿಗಳು ನಿಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರ್ ಅಮರೇಶ್, ಕಾವೇರಿ ಬೋರ್ವೆಲ್ ಏಜೆನ್ಸಿ. ಮೊಬೈಲ್ ಸಂಖ್ಯೆ 8951883365. ಕಚೇರಿ ವಿಳಾಸ ಕಾವೇರಿ ಬೋರ್ವೆಲ್ಸ್, 3ನೇ ಮಹಡಿ, KEB ಮುಂಭಾಗ, ಪೋಸ್ಟ್ ಆಫೀಸ್ ಪಕ್ಕ, BB ರೋಡ್, ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆ. ಇಂದಿನಿಂದ ನವರಾತ್ರಿ ನವರಂಗಿನ ಸಡಗರ ಶುರು. ನಿಮ್ಮ CTV ನ್ಯೂಸ್ ಚಾನೆಲ್ನಿಂದ ಕರ್ನಾಟಕ ವರ್ಣವೈಭವ ನವರಂಗ ಕದವು ತೆರೆದಿದೆ. ಅದುವೇ ನವರಾತ್ರಿಯ 9 ನವರಂಗಗಳ ಪರ್ವ. 9 ದಿನಗಳಿಗೆ ಪ್ರತ್ಯೇಕ ಬಣ್ಣಗಳನ್ನು ಆಯಾ ದಿನಗಳ ಬಣ್ಣಕ್ಕೆ ಅನುಗುಣವಾಗಿ ಮಹಿಳೆಯರು, ಸ್ನೇಹಿತರು, ಕುಟುಂಬದವರು, ಬಂಧುಗಳ ಜೊತೆ ಗ್ರೂಪ್ ಫೋಟೋ ತೆಗೆದು ನಿಮ್ಮ ಹೆಸರು, ನಿಮ್ಮ ವಿಳಾಸ ನಮ್ಮ CTV ನ್ಯೂಸ್ಗೆ ಸಂಜೆ 4 ಗಂಟೆಯೊಳಗಡೆ ಕಳುಹಿಸಿ. ಒಳ್ಳೆಯ ಗ್ರೂಪ್ ಫೋಟೋಗಳನ್ನು CTV ನ್ಯೂಸ್ ಚಾನೆಲ್ನಲ್ಲಿ ಪ್ರತಿದಿನ ರಾತ್ರಿ 8:30ಕ್ಕೆ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸಪ್ ನಂಬರ್ 7483737466. ಅಕ್ಟೋಬರ್ 9 7ನೇ ದಿನ ನೀಲಿ ಬಣ್ಣ, ಅಕ್ಟೋಬರ್ 10 8ನೇ ದಿನ ಗುಲಾಬಿ ಬಣ್ಣ, ಅಕ್ಟೋಬರ್ 11 9ನೇ ದಿನ ನೇರಳೆ ಬಣ್ಣದ ಫೋಟೋಗಳನ್ನು ನಮಗೆ ಕಳುಹಿಸಿಕೊಡಿ. ಮತ್ತೇಕೆ ತಡ, ನಿಮ್ಮ ಫೋಟೋ ನಮ್ಮ ವಾಟ್ಸಪ್ಗೆ ಕಳುಹಿಸಿಕೊಡಿ. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, BB ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ.
ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, ಎನ್ಐಸಿಯು, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ರಾಮೂಸ್ ಫರ್ನಿಚರ್ ಪ್ಯಾರಡೈಸ್ ಗೌರಿ ಗಣೇಶ ಮತ್ತು ವಿಜಯದಶಮಿ ಹಬ್ಬದ ಪ್ರಯುಕ್ತ ಮೆಗಾ ಫರ್ನಿಚರ್ ಎಕ್ಸ್ಚೇಂಜ್ ಮೇಳ. ನಿಮ್ಮ ಬಳಿ ಇರುವ ಯಾವುದೇ ಹಳೆಯ ಫರ್ನಿಚರ್ ಎಕ್ಸ್ಚೇಂಜ್ ಮಾಡಿಕೊಂಡಲ್ಲಿ 25% ರಿಯಾಯಿತಿ ನೀಡಲಾಗುವುದು. ಈ ಸದಾವಕಾಶವನ್ನು ಎಲ್ಲ ಗ್ರಾಹಕರು ಉಪಯೋಗಿಸಿಕೊಳ್ಳಬಹುದು. ಹಿಂದೆ ಸಂಪರ್ಕಿಸಿ ರಾಮೂಸ್ ಫರ್ನಿಚರ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ವಿಶಾಲ್ ಮಾರ್ಟ್ ಮುಂಭಾಗ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್ 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿರುವ ಪ್ರಕಾರ ಆಯಾ ರಾಜ್ಯಗಳು ಸುಪ್ರೀಂ ಕೋರ್ಟ್ ಆದೇಶವನ್ನ ಪಾಲಿಸಿ ಒಳ ಮೀಸಲಾತಿ ಜಾರಿಗೊಳಿಸಬೇಕು ಎಂದು ನಿರ್ದೇಶನ ಮಾಡಿದ್ದ. ಆದರೆ ಈವರೆಗೂ ಮೀನಾಮೇಷ ಎಣಿಸುತ್ತಿರುವ ರಾಜ್ಯ ಸರ್ಕಾರದ ವಿರುದ್ಧ ದಲಿತ ಸಂಘಟನೆಗಳ ಒಕ್ಕೂಟ ಇಂದು ಚಿಕ್ಕಬಳ್ಳಾಪುರದ ಅಂಬೇಡ್ಕರ್ ಭವನದಲ್ಲಿ ಎಚ್ಚರಿಸುವ ಸಭೆ ನಡೆಸಿತು. ಚಿಕ್ಕಬಳ್ಳಾಪುರದ ಅಂಬೇಡ್ಕರ್ ಭವನದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟ ಆಯೋಜಿಸಿದ್ದ ಎಚ್ಚರಿಕೆ ಸಭೆಯಲ್ಲಿ ಡಿಎಸ್ಎಸ್ ರಾಜ್ಯ ಸಂಘಟನಾ ಸಂಚಾಲಕ ಬಿಎಂ ಗಂಗಾಧರ್ ಮಾತನಾಡಿ, ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ಆದೇಶವನ್ನು ರಾಜ್ಯ ಸರ್ಕಾರ ಯಾಕೆ ಜಾರಿ ಮಾಡುವಲ್ಲಿ ವಿಳಂಬ ಮಾಡುತ್ತಿದೆ? ಸಮುದಾಯಗಳು ಒಗ್ಗಟ್ಟಾಗಿ ಪ್ರತಿಭಟನೆ ಮೂಲಕ ಸರ್ಕಾರದ ಕಿವಿ ಹಿಂಡುವ ಕೆಲಸ ಮಾಡಿದರೆ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತದೆ ಎಂದರು. ಮಾದಿಗ ದಂಡೋರ ಜಿಲ್ಲಾಧ್ಯಕ್ಷ ಎ ಗಂಗಾಧರಪ್ಪ ಮಾತನಾಡಿ, ಮಾದಿಗ ದಂಡೋರ ರಾಜ್ಯಾಧ್ಯಕ್ಷ ಶಂಕರಪ್ಪನವರ ಹೋರಾಟಗಳ ಪ್ರತಿಫಲವೇ ಸುಪ್ರೀಂ ಕೋರ್ಟ್ ಕೊಟ್ಟಿರುವ ಆದೇಶ. ಆದರೆ ಈ ಆದೇಶವನ್ನು ರಾಜ್ಯ ಸರ್ಕಾರಗಳ ಇಚ್ಛೆಗೆ ಬಿಟ್ಟಿರುವುದರಿಂದಾಗಿ ರಾಜ್ಯ ಸರ್ಕಾರಗಳು ಯಥಾವತ್ತಾಗಿ ಒಳ ಮೀಸಲಾತಿ ಜಾರಿ ಮಾಡಬೇಕು. ಆದರೆ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿಗೆ ವಿಳಂಬ ಮಾಡುತ್ತಿರುವುದರಿಂದ ಸಂಘಟಿತರಾಗಿ ಹೋರಾಟ ರೂಪಿಸಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕೆಂದರು. ಯುವಕರು ಹೋರಾಟಗಳಲ್ಲಿ ಭಾಗಿಯಾಗಿ ಸಮುದಾಯದ ಅನೇಕ ಜನರಿಗೆ ಕಾನೂನು ಮತ್ತು ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸಿ ಹೋರಾಟಗಳನ್ನು ರೂಪಿಸುವ ಶಕ್ತಿಯನ್ನು ಹಿರಿಯ ನಾಯಕರು ಮಾಡಬೇಕೆಂದು ತಿಳಿಸಿದರು. ಇನ್ನು ಸಭೆಯಲ್ಲಿ ಡಿಎಸ್ಎಸ್ ರಾಜ್ಯ ಸಂಘಟನಾ ಸಂಚಾಲಕ ಎ ಗಂಗಾಧರಪ್ಪ, ಕೃಷ್ಣಪ್ಪ ಮತ್ತಿತರರು ಹಾಜರಿದ್ದರು. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಗೌರಿಬಿದನೂರು ತಾಲೂಕಿಗೆ ಆಗಮಿಸಿದ ವಿಜಯ ಜ್ಯೋತಿ ಯಾತ್ರೆಯನ್ನ ತಹಸೀಲ್ದಾರ್ ಮಹೇಶ್ ಎಸ್ ಪತ್ರಿ ಆತ್ಮೀಯವಾಗಿ ಬರಮಾಡಿಕೊಂಡ್ರ. ತಾಲೂಕಿನ ತಿಪ್ಪಗಾನಹಳ್ಳಿ ಟೋಲ್ ಬಳಿ ಜ್ಯೋತಿಗೆ ಆಹ್ವಾನ ನೀಡಿ ವೀರವನಿತೆ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಪುತ್ಥಳಿಗೆ ಪುಷ್ಪ ನಮನ ಸಲ್ಲಿಸಿದ್ರ.
ಗೌರಿಬಿದನೂರು ತಾಲೂಕಿನ ವಿದುರಾಶ್ವತ್ಥದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ತಹಸೀಲ್ದಾರ್ ಮಹೇಶ್ ಎಸ್ ಪತ್ರಿ ಅವರು, ವೀರ ವನಿತೆ ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ವಿಜಯ ಸಾಧಿಸಿ 200 ವರ್ಷಗಳು ತುಂಬಿರುವ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿನ ಕಿತ್ತೂರಿನಲ್ಲಿ ಹಮ್ಮಿಕೊಂಡಿರುವ ಕಿತ್ತೂರು ವಿಜಯೋತ್ಸವ ಯಾತ್ರೆ ಅಂಗವಾಗಿ ಯಾತ್ರೆ ರಾಜ್ಯಾದ್ಯಂತ ತೆರಳುತ್ತಿದೆ ಎಂದರು. ಬ್ರಿಟಿಷರ ವಿರುದ್ಧ ವೀರಾವೇಶದಿಂದ ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಹೋರಾಟ ನಡೆಸಿದರು. ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಹೋರಾಟದ ನೆನಪಿನಲ್ಲಿ ಹಾಗೂ ಮುಂದಿನ ಪೀಳಿಗೆಗೆ ಅವರ ಹೋರಾಟದ ಬಗ್ಗೆ ತಿಳಿಸಲು ರಾಜ್ಯ ಸರ್ಕಾರ ಈ ಪ್ರಯತ್ನ ಮಾಡುತ್ತಿದೆ. ಕಿತ್ತೂರು ಸಂಸ್ಥಾನವನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಧೀರತ್ವ ತೋರಿದ ಮಹಾತಾಯಿ ಮತ್ತು ದೇಶಪ್ರೇಮದ ಜೊತೆಗೆ ನಾಡಿನ ಬಗ್ಗೆ ಅಪಾರ ಪ್ರೇಮ ಗೌರವವನ್ನು ಹೊಂದಿ ಬ್ರಿಟಿಷರ ವಿರುದ್ಧ ಹೋರಾಡಿದ ವೀರ ಮಹಿಳೆ ಕಿತ್ತೂರು ರಾಣಿ ಚೆನ್ನಮ್ಮ ಅವರನ್ನು ನೆನೆಯುವುದು ನಮ್ಮೆಲ್ಲರ ಕರ್ತವ್ಯ ಎಂದರು. ಇತಿಹಾಸ ಕೇವಲ ಇತಿಹಾಸವಾಗಿ ಉಳಿಯಬಾರದು. ರಾಣಿ ಚೆನ್ನಮ್ಮನ ಇತಿಹಾಸವನ್ನು ಪ್ರತಿಯೊಬ್ಬರೂ ತಿಳಿದು ಮುಂದಿನ ಪೀಳಿಗೆಗೆ ತಿಳಿಸುವ ಮೂಲಕ ಅವರಿಗೆ ಗೌರವವನ್ನು ಸಲ್ಲಿಸಬೇಕೆಂದರು. ಇದೇ ಅಕ್ಟೋಬರ್ 23, 24, 25ರಂದು ನಡೆಯುವ ಕಿತ್ತೂರು ಉತ್ಸವ ಏನಿದೆ, ಅದರ ಅಂಗವಾಗಿ ಇವತ್ತು ಗೌರಿಬಿದನೂರಿಗೆ ಏನು ಚೆನ್ನಮ್ಮಾಜಿಯ ವಿಜಯ ಜ್ಯೋತಿ ಇವತ್ತು ಗೌರಿಬಿದನೂರಿಗೆ ಆಗಮಿಸಿದೆ, ವಿದುರಾಶ್ವತ್ಥಕ್ಕೆ ಆಗಮಿಸಿದೆ. ಆದ್ದರಿಂದ ತಾವೆಲ್ಲರೂ 23, 24, 25ರಂದು ಕಿತ್ತೂರಿನಲ್ಲಿ ನಡೆಯುವ ಕಿತ್ತೂರು ಉತ್ಸವದಲ್ಲಿ ಪಾಲ್ಗೊಂಡು ಇದನ್ನು ಯಶಸ್ವಿಗೊಳಿಸಬೇಕು. ಅದೇ ರೀತಿ ನಾವು ಅಕ್ಟೋಬರ್ 23ರಂದು ಗೌರಿಬಿದನೂರಿನಲ್ಲೂ ಕೂಡ ಈ ಉತ್ಸವವನ್ನು ಆಚರಿಸ್ತಾ ಇದ್ದೀವಿ. ಆದ್ದರಿಂದ ಎಲ್ಲ ಸಾರ್ವಜನಿಕರು ಕೂಡ ಇಲ್ಲಿ ಭಾಗವಹಿಸಬೇಕಾಗಿ ತಮ್ಮನ್ನು ಕೋರಿದೆ. ಒಂದು ವಿಶೇಷ ಏನಂತಂದರೆ, ನಾನು ಕಿತ್ತೂರಿನವನು. ಆ ಒಂದು ನಮ್ಮ ಕಿತ್ತೂರಿನ ಚೆನ್ನಮ್ಮನ ಏನು ವಿಜಯ ಜ್ಯೋತಿ ಇದೆಯಲ್ಲ, ಇಲ್ಲಿ ನಾನು ಅದನ್ನು ಏನು ನಾವು ಇದನ್ನು ಮಾಡ್ಕೋತಾ ಇದ್ದೀವಿ. ನಮಗೂ ತುಂಬ ಖುಷಿ ಆಗುತ್ತೆ. ಆದ್ದರಿಂದ ಈ ಒಂದು ಕಾರ್ಯಕ್ರಮ ಇಲ್ಲಿ ಮತ್ತು ಕಿತ್ತೂರಿನಲ್ಲಿ ಏನು ನಡೆಯುತ್ತೆ, ಎಲ್ಲ ಸಾರ್ವಜನಿಕರು ಎಲ್ಲರೂ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಲು, ವಿಜಯೋತ್ಸವ ಅಂತಂದರೆ ಬ್ರಿಟಿಷರ ಜೊತೆ ಯುದ್ಧ ಮಾಡಬೇಕಾದ್ರೆ ಗೆದ್ದಂಥ ಒಂದು ದಿನ ಇದು. ಅದರ ಅಂಗವಾಗಿ ನಾವು ಈ 23ನೇ ತಾರೀಕಿನ ವಿಜಯೋತ್ಸವವಾಗಿ ಆಚರಿಸ್ತೇವೆ. ಕಿತ್ತೂರಿನಲ್ಲಿ 3 ಅಥವಾ 5 ದಿನಗಳ ಕಾಲ ನಾವು ಇದನ್ನ ಕಿತ್ತೂರಿನಲ್ಲಿ ವಿಜಯೋತ್ಸವ ಅಂತೇಳಿ ಕಿತ್ತೂರು ಉತ್ಸವ ಅಂತ ಆಚರಿಸ್ತೀವಿ. ಕರುನಾಡ ಕನ್ನಡಿಗರ ರಕ್ಷಣಾ ವೇದಿಕೆ ಅಧ್ಯಕ್ಷ ಜಿ ಬಾಲಾಜಿ ಮಾತನಾಡಿ, ಸಂಗೊಳ್ಳಿ ರಾಯಣ್ಣ ಕುರುಬರಿಗೆ, ಚೆನ್ನಮ್ಮ ಲಿಂಗಾಯತರಿಗೆ, ಅಂಬೇಡ್ಕರ್ ಅವರು ದಲಿತರಿಗೆ ಸೀಮಿತ ಎನ್ನುವ ಭಾವನೆ ಸಮಾಜದಲ್ಲಿ ದೂರವಾಗಿ ಎಲ್ಲರ ಬಗ್ಗೆ ಎಲ್ಲರೂ ಸಾರ್ವತ್ರಿಕವಾಗಿ ಗೌರವ ಸಲ್ಲಿಸುವ ಕಾರ್ಯ ಆಗಬೇಕೆಂದರು. ಕರ್ನಾಟಕದ ಎಲ್ಲ ಶಕ್ತಿಗಳಲ್ಲಿ ಕಿತ್ತೂರು ಚೆನ್ನಮ್ಮ ಭಾಳ ಆದಿಪರಾಶಕ್ತಿ ಅನ್ಬೋದು. ಯಾಕೆಂದರೆ ನಾಡು ನುಡಿ ಈ ದೇಶದ ಒಳಿತಿಗಾಗಿ, ಈ ದೇಶದ ತಮ್ಮೆಲ್ಲರನ್ನ ಬ್ರಿಟಿಷರಿಂದ ಮುಕ್ತಗೊಳಿಸಿದಂಥರಲ್ಲಿ ಪ್ರಧಾನ ಪಾತ್ರ ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರದ್ದಿದೆ. ಅಂಥ ಒಂದು ಸಂಭ್ರಮದಲ್ಲಿ ನಾವು ಪಾಲ್ಗೊಂಡಿರೋದು ತುಂಬ ಸಂತೋಷದ ವಿಚಾರ. ನಮ್ಮ ನಗರಸಭಾ ಆಯುಕ್ತರಿರ್ಬೋದು, ತಹಸೀಲ್ದಾರ್ ಸಾಹೇಬರಿರ್ತಕ್ಕಂಥ ಎಲ್ಲ ಹಿರಿಯರಿರ್ಬೋದು, ಚುನಾಯಿತ ಪ್ರತಿನಿಧಿಗಳಿರ್ಬೋದು, ಅಧ್ಯಕ್ಷರಿರ್ಬೋದು, ಎಲ್ಲರೂ ಕಿತ್ತೂರು ರಾಣಿ ಚೆನ್ನಮ್ಮ ನಮ್ಮವರು, ನಮ್ಮ ನಾಡಿನವರು, ನಮ್ಮ ಬಂಧುಗಳು ಅನ್ನೋ ಭಾವನೆಯಿಂದ ಇಲ್ಲೆಲ್ಲ ಸೇರಿರೋದು ತುಂಬ ಸಂತೋಷ. ಎಲ್ರಿಗೂ ಒಳ್ಳೆಯದಾಗಲಿ. ನಗರಸಭಾ ಆಯುಕ್ತೆ ಡಿಎಂ ಗೀತಾ ಮಾತನಾಡಿದರು. ನಗರಸಭಾ ಅಧ್ಯಕ್ಷ ಲಕ್ಷ್ಮೀನಾರಾಯಣಪ್ಪ, ತರಿದಾಳ್ ಚಿಕ್ಕಣ್ಣ, ಜಯಣ್ಣ, ಮೆಡಿಕಲ್ ನಟರಾಜ್, ಪ್ರವೀಣ್ ಮತ್ತಿತರರು ಹಾಜರಿದ್ದರು. ತಾಲೂಕಿನ ಮೂಲಕ ವಿಜಯ ಜ್ಯೋತಿ ಯಾತ್ರೆ ನೆರೆಯ ಮಧುಗಿರಿ ತಾಲೂಕಿಗೆ ತೆರಳಿತು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಬಿಜೆಪಿ ಸಂವಿಧಾನ ವಿರೋಧಿ, ಮೀಸಲಾತಿ ವಿರೋಧಿ ಹಾಗೂ ದಲಿತರ ವಿರೋಧಿ ಎಂದು ಕಾಂಗ್ರೆಸ್ಸಿಗರು ಅಪಪ್ರಚಾರ ಮಾಡುತ್ತಿದ್ದು, ಅದು ಶುದ್ಧ ಸುಳ್ಳು ಎಂಬುದನ್ನು ಎಲ್ಲರಿಗೂ ಮನವರಿಕೆ ಮಾಡಿಕೊಡುವ ಕೆಲಸ ಮಾಡಬೇಕೆಂದು ವಿಧಾನ ಪರಿಷತ್ ಸದಸ್ಯ ಛಲವಾದಿ ನಾರಾಯಣಸ್ವಾಮಿ ತಿಳಿಸಿದರು. ಶಿಡ್ಲಘಟ್ಟದಲ್ಲಿ ಬಿಜೆಪಿ ಸದಸ್ಯತ್ವ ನೋಂದಣಿ ಅಭಿಯಾನದ ಉಸ್ತುವಾರಿ ವಹಿಸಿರುವ ವಿಧಾನ ಪರಿಷತ್ ಸದಸ್ಯ ಛಲವಾದಿ ನಾರಾಯಣಸ್ವಾಮಿ ಅವರು ಶಿಡ್ಲಘಟ್ಟ ಬಿಜೆಪಿ ಕಚೇರಿಗೆ ಭೇಟಿ ನೀಡಿ ಪದಾಧಿಕಾರಿಗಳ ಜತೆ ಅಭಿಯಾನದ ಪರಾಮರ್ಶೆ ಮಾಡಿದರು. ಈ ವೇಳೆ ಮಾತನಾಡಿದ ಅವರು, ಕಾಂಗ್ರೆಸ್ ಮಾಡುತ್ತಿರುವ ಎಲ್ಲ ಆರೋಪಗಳು ರಾಜಕೀಯವಾಗಿ ಸುಳ್ಳು ಆರೋಪಗಳು ಎಂಬುದು ಎಲ್ಲರಿಗೂ ಅರ್ಥವಾಗಿದೆ ಎಂದರು. ಬಿಜೆಪಿಯೊಂದಿಗೆ ದಲಿತರು, ಅಲ್ಪಸಂಖ್ಯಾತರು ಸೇರಿ ಎಲ್ಲ ವರ್ಗದವರು ಬೆಂಬಲಿಸುತ್ತಿದ್ದಾರೆ. ಇದರಿಂದಾಗಿಯೇ ದೇಶದಲ್ಲಿ ಬಿಜೆಪಿ ಅಧಿಕಾರದ ಚುಕ್ಕಾಣಿ ಹಿಡಿದಿದೆ ಎಂದರು. ಇದೀಗ ರಾಜ್ಯದಲ್ಲಿ ಬಿಜೆಪಿ ಸದಸ್ಯತ್ವ ಅಭಿಯಾನ ನಡೆಯುತ್ತಿದ್ದು, ಅಭೂತಪೂರ್ವ ಬೆಂಬಲ ವ್ಯಕ್ತವಾಗುತ್ತಿದೆ.
ಬಿಜೆಪಿಯನ್ನು ಬೆಂಬಲಿಸುವ ಮತ್ತು ಬಿಜೆಪಿಯ ತತ್ವ ಸಿದ್ಧಾಂತಗಳಲ್ಲಿ ನಂಬಿಕೆ ಇಟ್ಟಿರುವರು ಮಾತ್ರ ಪಕ್ಷದ ಸದಸ್ಯತ್ವವನ್ನು ಮಾಡಿಸಿಕೊಳ್ಳುತ್ತಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯತ್ವ ನೋಂದಾಯಿಸಬೇಕೆಂದರು. ನಾವು ಜಾರಿಗೆ ತಂದವರು ನಾವಲ್ವಾ? ಹಾಗಿದ್ರೆ ಕಾಂಗ್ರೆಸ್ನವರ ಸಂವಿಧಾನ ವಿರೋಧಿ ನಾವು ಅಲ್ವಾ? ಇದನ್ನು ನಾವು ಹೇಳ್ತೀವ ಜನರಿಗೆ? ನಾವು ಬಾಯಿ ಮುಚ್ಕೊಂಡು ಹಾಕಿರ್ತೀವಿ. ನಾವು ಹೇಳ್ಬೇಕಲ್ಲ ಜನರಿಗೆ, ಅರ್ಥ ಆಗ್ಬೇಕಾದ್ರೆ. ಮೀಸಲಾತಿ ಜನಕರು ನಾವು ನಾವೇ ಕೊಡೋದು ಅಂತ. ಇವ್ರ ಅಪ್ಪನ ಮನೆ ಆಸ್ತಿ ಅಲ್ಲ. ಮೀಸಲಾತಿಯ ಜನಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರು ಕೊಟ್ಟ ಮೇಲೆ ಬಿಜೆಪಿನೂ ಕೊಡ್ತದೆ, ಜನತಾದಳನೂ ಕೊಡ್ತದೆ, ಕಾಂಗ್ರೆಸ್ಸೂ ಕೊಡ್ತದೆ. ಕಾಂಗ್ರೆಸ್ ಏನು ವಿಶೇಷವಾಗಿ ಯಾರಿಗೂ ಕೊಡೋದಿಲ್ಲ, ನಾವು ಕೊಡ್ತೀವಲ್ವ? ಅಂದಮೇಲೆ ಇದನ್ನ ಅವರಿಗೆ ತಿಳಿಸಿ ಹೇಳಬೇಕಲ್ಲ. ಶಿಡ್ಲಘಟ್ಟದಲ್ಲಿ ಸುಮಾರು 23,000 ಸದಸ್ಯತ್ವ ಮಾಡಿಸಿದ್ದು, ಇನ್ನುಳಿದ 17 ದಿನಗಳಲ್ಲಿ 27,000 ಸದಸ್ಯತ್ವವನ್ನು ಮಾಡಿಸಬೇಕೆಂದು ಸೂಚಿಸಿದರು. ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ, ಮುಖಂಡ ಸೀಕಲ್ ರಾಮಚಂದ್ರಗೌಡ, ಮಾಜಿ ಶಾಸಕ ಎಂ ರಾಜಣ್ಣ, ಆನಂದಗೌಡ, ಕಂಬದಹಳ್ಳಿ ಸುರೇಂದ್ರಗೌಡ, ಡಾ ಸತ್ಯನಾರಾಯಣರಾವ್, ಕನಕಪ್ರಸಾದ್, ನಾರಾಯಣಸ್ವಾಮಿ ಮತ್ತಿತರರು ಹಾಜರಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಆಡಳಿತದ ಒಪ್ಪಂದದ ವಿಚಾರದ ಮಾತುಕತೆಗೆ ತೆರಳಿದ ಗ್ರಾಮ ಪಂಚಾಯಿತಿ ಸದಸ್ಯೆಯ ಪತಿ ನಿಗೂಢವಾಗಿ ಮೃತಪಟ್ಟಿದ್ದಾರೆ. ಇದರಿಂದ ಕೊಲೆ ಮಾಡಲಾಗಿದೆ ಎಂದು ಆರೋಪಿಸಿ ದೂರು ನೀಡಲು ತೆರಳಿದ ವೇಳೆ ಪ್ರಕರಣ ದಾಖಲಿಸಿದ ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿರುವ ಗ್ರಾಮಸ್ಥರು ಪ್ರತಿಭಟನೆ ಮಾಡಿದ ಘಟನೆ ನಂಜನಗೂಡು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ನಡೆದಿದೆ. ನಂಜನಗೂಡು ತಾಲೂಕಿನ ದೇವರಸನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಸ್ಥಾನದ ಆಡಳಿತಕ್ಕೆ ಹಾಲಿ ಅಧ್ಯಕ್ಷರಾಗಿ 20 ತಿಂಗಳ ಅವಧಿ ಮುಗಿಸಿರುವ ಸುಮತಿ ಮತ್ತು ಮೃತ ವ್ಯಕ್ತಿ ನಂಜುಂಡಸ್ವಾಮಿ ಪತ್ನಿ ಸೌಭಾಗ್ಯ ಎಂಬುವರ ನಡುವೆ ಮಾತುಕತೆ ಮೂಲಕ ಒಪ್ಪಂದ ನಡೆದಿತ್ತು ಎನ್ನಲಾಗಿದೆ. 20 ತಿಂಗಳ ಅವಧಿ ಮುಕ್ತಾಯವಾಗಿ ಇಂದು ಅಧ್ಯಕ್ಷರಾಗಿದ್ದ ಸುಮತಿ ರಾಜೀನಾಮೆ ನೀಡಬೇಕಿತ್ತು. ತಡರಾತ್ರಿ ಈ ವಿಚಾರವನ್ನ ಮಾತುಕತೆ ನಡೆಸಲು ದೇವರಸನಹಳ್ಳಿ ಗ್ರಾಮಕ್ಕೆ ತೆರಳಿದ ಗ್ರಾಮ ಪಂಚಾಯಿತಿ ಸದಸ್ಯೆ ಮತ್ತು ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಸೌಭಾಗ್ಯ ಎಂಬುವರ ಪತಿ 45 ವಯಸ್ಸಿನ ನಂಜುಂಡಸ್ವಾಮಿ ನಿಗೂಢವಾಗಿ ಮೃತಪಟ್ಟಿದ್ದಾರೆ. ಮಾತುಕತೆಗೆ ತೆರಳಿ ನಿಗೂಢ ಸಾವನ್ನಪ್ಪಿರುವುದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಇದು ಕೊಲೆ ಎಂದು ನೊಂದ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿ ನಂಜನಗೂಡು ಗ್ರಾಮಾಂತರ ಪೊಲೀಸ್ ಠಾಣೆಗೆ ತೆರಳಿ ದೂರು ನೀಡಲು ಮುಂದಾಗಿದ್ದಾರೆ. ಆದರೆ ಪೊಲೀಸರು ಪ್ರಕರಣ ದಾಖಲಿಸಿಕೊಳ್ಳಲು ನಿರಾಕರಿಸಿದ್ದಾರೆ. ಇದರಿಂದ ರೊಚ್ಚಿಗಿದ್ದ ಕೆಬ್ಬೆಪುರ ಗ್ರಾಮಸ್ಥರು ಮತ್ತು ನೊಂದ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆಗೆ ಹಾದಿ ಹಿಡಿದಿದ್ದಾರೆ. ಇನ್ನು ಪ್ರಕರಣವನ್ನ ಪರಿಶೀಲಿಸಿ ತಪ್ಪಿತಸ್ಥರನ್ನ ಬಂಧಿಸಿರುವವರೆಗೆ ಹೋರಾಟ ಮಾಡುವುದಾಗಿ ಪಟ್ಟು ಹಿಡಿದು ಪೊಲೀಸ್ ಠಾಣೆ ಮುಂಭಾಗ ಪ್ರತಿಭಟಿಸಲು ಮುಂದಾಗಿದ್ದಾರೆ. ನಂಜನಗೂಡು ಗ್ರಾಮಾಂತರ ಪೊಲೀಸರು ಪ್ರಕರಣ ದಾಖಲಿಸಿ ಮರಣೋತ್ತರ ಪರೀಕ್ಷೆ ನಂತರ ಸ್ಪಷ್ಟ ಮಾಹಿತಿ ತಿಳಿಯಲಿದೆ. ಈ ಸಂಬಂಧ ನಂಜನಗೂಡು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಮ್ಮ ಕೆಬ್ಬೆಪುರದ ಸ್ವಾಮಿ ಅಂತ ಗ್ರಾಮ ಪಂಚಾಯತಿ ಸದಸ್ಯರ ಮಿಸಸ್ಸು ಸೌಭಾಗ್ಯಮ್ಮ ಅಂತ ಸೌಭಾಗ್ಯ ನಂಜುಂಡಸ್ವಾಮಿ ಅವರು ಇವತ್ತು ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗಿತ್ತು. ಇವ್ರಿಗೆ ಆಗಬೇಕಾಗಿತ್ತು ಮುಂದಿನ ಅಧ್ಯಕ್ಷ ಸ್ಥಾನ. ಆದರೆ ರಾತ್ರಿ 11 ಗಂಟೆಯಲ್ಲಿ ಎಲ್ಲರೂ ಮೀಟಿಂಗ್ ಮಾಡಿ 11 ಗಂಟೆಯಲ್ಲಿ ಹೊರಟಿದ್ದ ನಂಜನಗೂಡಿಂದ ಹೋಗಿದ್ದ ನಂಜುಂಡಸ್ವಾಮಿ ಅವರು. ಹೋದಾಗ ಮನೆಗೆ ಹೋಗಿಲ್ಲ, ದೇವಸ್ಥಾನದಲ್ಲಿ ಬಿಟ್ಟು ಮುಂದೆ ಹೋದಾಗ ಮರ್ಡರ್ ರೀತಿಲಿ ಅವನಿಗೆ ಬೂಡೆಗೆ ಹೊಡೆದು ಕೈಯೆಲ್ಲ ರಾಡೆಲ್ಲ ಹೊಡೆದು ಒಂದು ಗದ್ದೆಯೊಳಗೆ ಬಿದ್ದಿರೋವನ್ನ ಬೆಳಿಗ್ಗೆ ಆ ಊರಿನವ್ರು ಯಾವ್ದಾದ್ರು ಹೋಗಿ ಅವ್ರನ್ನ ನೋಡಿದಾಗ ಅವನು ಹೊಡೆದು ಸಾಯಿಸಿರೋ ಅಂಥ ಸನ್ನಿವೇಶ ಕಂಡು ಬಂದಾಗ ನಾವು ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟಾಗ ಸಬ್ ಇನ್ಸ್ಪೆಕ್ಟ್ರು ತಾರತಮ್ಯ ಮಾಡ್ತಾಯಿದ್ರು. ಸ್ಟಾಪಿಗೆ ತಗೊಳ್ಳಿ ಇಲ್ಲಾಂದರೆ ಇಲ್ಲಿಗೆ ತಗೊಳ್ಳಿ ಅಂತ ಅವ್ರು ತಾರತಮ್ಯ ಮಾಡಿದಾಗ ಇವತ್ತು ಸ್ಟ್ರೈಕ್ ಕೂತ್ಕೊಂಡು ಈಗ ತಾನೇ FIR ಆಗಿದೆ. ಅನುಮಾನಾಸ್ಪದ ಸತ್ತಿದ್ದಾನೆ, ಅವನಿಗೆ ನ್ಯಾಯ ತೋರಿಸ್ಕೊಡ್ಬೇಕು. ಅನ್ಯಾಯವಾಗಿ ಅವನು ಕೊಲೆ ಆಗಿದ್ದಾನೆ, ನಿಜವಾದ ಸತ್ತಿಲ್ಲ, ಅವನು ಕೊಲೆ ಮಾಡಿದರೆ ಅವನ್ನ ಆ ಕೊಲೆಗಾರನ ಹಿಡಿದು ಅವ್ರನ್ನ ನ್ಯಾಯ ತೋರಿಸ್ಕೊಡ್ಬೇಕು ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಸೋಮಣ್ಣ ಅಂತ ಅಧ್ಯಕ್ಷ ಸಹಕಾರ ಸಂಘ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡ.
ಸೆಂಡ್ ಮಾಡೋ ಅಷ್ಟೇ. ಹಾಸನ ಜಿಲ್ಲೆ ಅರಸೀಕೆರೆ ನಗರದ ತಾಲೂಕು ಆಡಳಿತ ಕಚೇರಿ ಮುಂಭಾಗದಲ್ಲಿ ರಾಜ್ಯ ರೈತ ಸಂಘದಿಂದ ಇಂದು ಪ್ರತಿಭಟನೆ ನಡೆಸಿ ಗ್ರೇಡ್ 2 ತಹಸೀಲ್ದಾರ್ ಪಾಲಾಕ್ಷಮೂರ್ತಿ ಅವರಿಗೆ ಮನವಿ ಸಲ್ಲಿಸಿದರು. ಅರಸೀಕೆರೆ ಗ್ರೇಡ್ 2 ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದ ರೈತ ಸಂಘದ ಜಿಲ್ಲಾಧ್ಯಕ್ಷ ದಯಾನಂದ್ ಮಾತನಾಡಿ, ಗ್ರಾಮೀಣ ಜನರಿಗೆ ಕುಡಿಯುವ ನೀರಿಗಾಗಿ ಕೇಂದ್ರ ಸರ್ಕಾರದ ಅನುದಾನದಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ಪ್ರತಿ ಹಳ್ಳಿಗೆ ಟ್ಯಾಂಕ್ ನಿರ್ಮಿಸಿ ಹೇಮಾವತಿ ನೀರು ಸಂಗ್ರಹಿಸಿ ಮನೆ ಮನೆಗೆ ಕುಡಿಯುವ ನೀರು ವ್ಯವಸ್ಥೆ ಮಾಡಲಾಗಿದೆ. ಆದರೆ ಕುಡಿಯುವ ನೀರು ಸಂಗ್ರಹಿಸುವ ಟ್ಯಾಂಕ್ ನಿರ್ಮಿಸಿದ ನಂತರ ಒಂದು ಬಾರಿಯೂ ಸ್ವಚ್ಛಗೊಳಿಸದ ಕಾರಣ ಪಾಚಿಕಟ್ಟಿ ಕುಡಿಯುವ ನೀರು ವಾಸನೆ ಬರುತ್ತಿದೆ ಎಂದು ಆರೋಪಿಸಿದರು. ಗ್ರಾಮಸ್ಥರು ಇಂತಹ ಕಲುಷಿತ ನೀರು ಸೇವಿಸಿದ್ರೆ ಅನಾರೋಗ್ಯಕ್ಕೆ ತುತ್ತಾಗುವ ಆತಂಕವಿದ್ದು ರೈತರು ದುಡಿದ ಹಣ ಆಸ್ಪತ್ರೆಗಳಿಗೆ ಸುರಿಯುವಂತಾಗಿದೆ. ಕೆಲ ದಿನಗಳ ಹಿಂದೆ ಕಸಬಾ ಹೋಬಳಿಯ ಬೆಳಗುಂಬ ಪಂಚಾಯಿತಿಯ ನಾಗೇನಹಳ್ಳಿಯಲ್ಲಿ ಕುಡಿಯುವ ನೀರಿನ ಟ್ಯಾಂಕಿನಲ್ಲಿ ಪಾಚಿ ಕಟ್ಟಿ ನೀರಿನಲ್ಲಿ ಹುಳ ಬಿದ್ದು ಗ್ರಾಮಸ್ಥರು ಕುಡಿಯುವ ನೀರಿಗಾಗಿ ಪರದಾಡುತ್ತಿದ್ದಾರೆ. ಈ ಬಗ್ಗೆ ವರದಿಗಳು ಪ್ರಸಾರವಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸದೆ ಜಾಣ ಕುರುಡುತನ ಪ್ರದರ್ಶಿಸುತ್ತಿದ್ದಾರೆ ಎಂದು ಕಿಡಿಕಾರಿದ್ರು. ಇನ್ನು ಈ ಸಂಬಂಧ ಸ್ಥಳೀಯ ಶಾಸಕ ಶಿವಲಿಂಗೇಗೌಡರ ಗಮನಕ್ಕೆ ತಂದರೆ ಸಮಸ್ಯೆಗೆ ಸ್ಪಂದಿಸುವ ಬದಲು ಉಡಾಫೆ ಉತ್ತರ ನೀಡುತ್ತಿರುವುದು ಬೇಸರ ತಂದಿದೆ ಎಂದರು. ನಾಗೇನಹಳ್ಳಿ ಗ್ರಾಮದಲ್ಲಿ ಹೇಮಾವತಿ ಕುಡಿಯೋ ನೀರಿನಂತ ಫಿಲ್ಟರ್ ನೀರಿದು, ಇದು ಫಿಲ್ಟರ್ ನೀರು ಅನ್ಸುತ್ತೆ ಸರ್. ಇದು ಟ್ಯಾಂಕ್ನ ಸ್ವಚ್ಛತೆಗೊಳಿಸಲ್ಲ. ಸುಮಾರು 3-4 ವರ್ಷ ಆಗಿದೆ. 3-4 ವರ್ಷದಿಂದ ಟ್ಯಾಂಕ್ನ ಸ್ವಚ್ಛತೆಗೊಳಿಸಿಲ್ಲ. ಅದನ್ನು ಆಲ್ರೆಡಿ ನಮ್ಮ ಮಾಧ್ಯಮದ ಮಿತ್ರ ಮುಖಾಂತರದಲ್ಲಿ ಇದು 2ನೇ ಬಾರಿ ಮನವಿ ಮಾಡ್ತಾ ಇರೋದು, ಪಬ್ಲಿಸಿಟಿ ಮಾಡ್ತಾರೆ. ಇದನ್ನು ಯಾರು ಕುಡಿತಾರೆ ಸರ್? ಈ ನೀರನ್ನ ಯಾರು ಕುಡಿದು ತೋರಿಸ್ತಾರೆ? ಇಲ್ಲ ಶಿವಲಿಂಗೇಗೌಡರು ಕುಡಿತಾರ, ಇಲ್ಲ ನಮ್ಮ ತಾಲೂಕು ದಂಡಾಧಿಕಾರಿಗಳು ಕುಡಿತಾರ, ಇದಕ್ಕೆ ಸಂಬಂಧಪಟ್ಟಂಥ THO ತಾಲೂಕು ಆರೋಗ್ಯ ಇಲಾಖೆ ಅವ್ರು ಕುಡಿತಾರ? ಯಾರು ಕುಡಿತಾರೆ ಈ ನೀರನ್ನ? ಇದು ಕುಡಿಲಿಕ್ಕೆ ಮನಸ್ಸು ಬರುತ್ತಾ ಸರ್? ಇದು ನೀರು ಅಂತಾರ, ಇಲ್ಲ ಟಾಯ್ಲೆಟ್ ಬಿಟ್ಟು ಗುಂಡಿ ನೀರು ಅಂತಾರ? ಇದು ಪಾಚಿ ಕಟ್ಟಿದೆ ಸರ್ ಅದು. ಅಲ್ಲಿ ಕುಡಿಲಿಕ್ಕೆ ನೀರಿಲ್ಲ ಸರ್, ಕುಡಿಲಿಕ್ಕೆ ನೀರಿಲ್ಲ. ಆಮೇಲೆ ಅದ್ರ 4 ಸೈಡ್ ನಲ್ಲಿಗಳು ಹಾಕಿರ್ತಾರೆ, ನಲ್ಲಿಗಳಿರಲ್ಲ, ಒಂದೇ ಒಂದು ನಲ್ಲಿ ಇದೆ, ಅದ್ರ ಸುತ್ತ ಸ್ವಚ್ಛತೆ ಇಲ್ಲ. ಯಾರು ಗಮನಕ್ಕೆ ತರಬೇಕು ನಾವು ಇದನ್ನ? ಶಾಸಕರು ಶಿವಲಿಂಗೇಗೌಡರಿಗೆ ಹೇಳಿರಿ, ಅವ್ರಿಗೆ ಬೀಗ ಹಾಕ್ರಿ, ಅವ್ರಿಗೆ ಹೊಡೀರಿ, ಅವ್ರ ಹತ್ರ ಹೋಗ್ರಿ. ನಾವು ಅವ್ರ ಹತ್ರ ಎಲ್ಲ ಹೋಗ್ಲಿಕ್ಕಾಗತ್ತಾ? ಅವ್ರ ಹತ್ರ ಕೇಳಲಿಕ್ಕಾಗತ್ತಾ? ನಾವು ಅಧಿಕಾರಿಗಳ ಹತ್ರ ಸರ್ ನಿಮ್ಮ ಹತ್ರ ಕೇಳಲಿಕ್ಕಾಗತ್ತಾ? ನಾನು ಬೀಗ ಹಾಕ್ತೀನಿ ಹೊಡಿತೀನಿ ಅನ್ನೋಕ್ಕಾಗತ್ತಾ? ಶಾಸಕರು ಸಂಬಂಧಪಟ್ಟ ಅಧಿಕಾರಿಗಳು ಅವ್ರ ಕೈ ಕೆಳಗೆ ಕೆಲಸ ಮಾಡ್ತಿರ್ತಾರೆ ಸರ್. ಅವ್ರು ಹೇಳ್ಬೇಕು, ಕರೆದುಬಿಟ್ಟು ಅದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನಪ್ಪಾ ಹಿಂಗಾಗಿದೆ ಅಂತ ಹೇಳ್ಬೇಕು. ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷೆ ನಾಗವೇಣಿ ಮಾತನಾಡಿ, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಸಮಸ್ಯೆಗಳನ್ನು ಬಗೆಹರಿಸಿಕೊಡಬೇಕಾ, ಇಲ್ಲವಾದರೆ ರೈತ ಸಂಘದಿಂದ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ರ. ರಾಜ್ಯ ರೈತ ಸಂಘದ ಚಿಕ್ಕಮಗಳೂರು ಅಧ್ಯಕ್ಷೆ ಜಯಶೀಲ, ಖಜಾಂಚಿ ಶಿವಣ್ಣ, ಅರಸೀಕೆರೆ ಮಹಿಳಾ ಘಟಕದ ಅಧ್ಯಕ್ಷೆ ಮಂಗಳ, ಬಾಣವರ ಹೋಬಳಿ ಅಧ್ಯಕ್ಷ ಪಂಚಾಕ್ಷರಿ, ಗಂಡಸಿ ಹೋಬಳಿ ಅಧ್ಯಕ್ಷ ಸುರೇಶ್ ಬೆಂಡೆಕೆರೆ ಇನ್ನೂ ಹಲವರು ಇದೇ ಸಂದರ್ಭದಲ್ಲಿ ಹಾಜರಿದ್ರ. ಚಂದ್ರು ಯಾದವ್, ಸಿಟಿವಿ ನ್ಯೂಸ್, ಅರಸೀಕೆರೆ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ರಾಮೋಸ್ ಹ್ಯಾಪಿ ಹೋಮ್ ಇಂಟೀರಿಯರ್ಸ್ ಫ್ಯಾಕ್ಟರಿಯಿಂದ ನೇರ ಮಾರಾಟ. ಗೌರಿ ಗಣೇಶ ಮತ್ತು ವಿಜಯದಶಮಿ ಹಬ್ಬದ ಪ್ರಯುಕ್ತ 2 ಬೆಡ್ರೂಮ್ ಮನೆಯ ಇಂಟೀರಿಯರ್ಸ್ ಕೇವಲ 2,99,999ಕ್ಕೆ ಮಾತ್ರ. ಇಂಟೀರಿಯರ್ಸ್ ಮಾಡಿಸಿಕೊಂಡಲ್ಲಿ 50,000 ಬೆಲೆ ಬಾಳುವ ಫರ್ನಿಚರ್ ಉಚಿತವಾಗಿ ನೀಡಲಾಗುವುದು. ಎಲ್ಲಾ ಗ್ರಾಹಕರು ಈ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಬಹುದು. 3 ವರ್ಷಗಳ ಫ್ರೀ ಸರ್ವಿಸ್ನೊಂದಿಗೆ 100% ಕ್ವಾಲಿಟಿ. ಹಿಂದೆ ಸಂಪರ್ಕಿಸಿ ರಾಮೋಸ್ ಫರ್ನಿಚರ್ಸ್ ಪ್ಯಾರಡೈಸ್, ರಾಗಾ ಬಿಲ್ಡಿಂಗ್, ವಿಶಾಲ್ ಮಾರ್ಟ್ ಮುಂಭಾಗ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ
ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಅರಸೀಕೆರೆ ನಗರಸಭಾ ವ್ಯಾಪ್ತಿಯಲ್ಲಿ ಕಳೆದ ಕೆಲ ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ಹಾಸನ ರಸ್ತೆ ಪ್ರದೇಶದ 2ನೇ ವಾರ್ಡ್ನಲ್ಲಿ 5 ಮನೆಗಳು ಹಾನಿಗೊಂಡಿವೆ. ಕಾಂಚನ, ಕನಕಮ್ಮ, ಗೀತಮ್ಮ, ಮಾಲಾ ಮತ್ತು ಶಾಂತಿ ಎಂಬುವರ ಮನೆಗಳಿಗೆ ಹಾನಿಯಾಗಿದ್ದು, ನಗರಸಭೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸ್ಥಳಕ್ಕೆ ಭೇಟಿ ನೀಡಿ ಮನೆ ಮಾಲೀಕರಿಗೆ ವೈಯಕ್ತಿಕ ಸಹಾಯಧನ ಮಾಡಿದ್ರ. ಅರಸೀಕೆರೆ ತಾಲೂಕು ಆಡಳಿತ ಕಚೇರಿ ಅಧಿಕಾರಿಗಳಿಗೆ ಮತ್ತು ನಗರಸಭಾ ಅಧಿಕಾರಿಗಳಿಗೆ ಸರ್ಕಾರದಿಂದ ಬರುವ ಸಹಾಯಧನ ತುರ್ತಾಗಿ ಮನೆಯ ಮಾಲೀಕರಿಗೆ ನೀಡಲು ನಿರ್ಧರಿಸಿದ್ರ. ಪಾವಗಡ ತಹಸೀಲ್ದಾರ್ ಕಚೇರಿ ಎದುರು ಪಾವಗಡ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಭೂಮಿ ಇಲ್ಲದ ರೈತರು ಸರ್ಕಾರಿ ಗೋಮಾಳ ಜಮೀನಿನಲ್ಲಿ ಉಳುಮೆ ಮಾಡುತ್ತಾ ನಮೂನೆ 53 ಹಾಗೂ 57 ಬಗರ್ ಹುಕುಂ ಸಾಗುವಳಿ ಪತ್ರ ಕೊಡಬೇಕೆಂದು ಆಗ್ರಹಿಸಿ ಹೋರಾಟ ನಡೆಸಿದರು. ಭಾರತೀಯ ಪರಿವರ್ತನಾ ಸಂಘದ ಅಧ್ಯಕ್ಷ ಹರೇರಾಮ ಮಾತನಾಡಿ, ಪಾವಗಡ ತಾಲೂಕಿನಲ್ಲಿ ರೈತರು ಸುಮಾರು ವರ್ಷಗಳಿಂದ ಸರ್ಕಾರಿ ಗೋಮಾಳ ಜಮೀನಿನಲ್ಲಿ ಉಳುಮೆ ಮಾಡುತ್ತಿದ್ದಾರೆ. ಆದರೆ ಸುಮಾರು ವರ್ಷಗಳಾದರೂ ಇವರಿಗೆ ಹಕ್ಕುಪತ್ರ ನೀಡಿಲ್ಲ ಎಂದು ಆರೋಪಿಸಿದರು. ಪಾವಗಡದಲ್ಲಿ ಮೈಕ್ರೋ ಫೈನಾನ್ಸ್ಗಳು ರೈತರಿಗೆ ಸಾಲ ಕೊಟ್ಟು ಬಡ್ಡಿ, ಚಕ್ರಬಡ್ಡಿ ಹೆಸರಲ್ಲಿ ಹಣವನ್ನು ವಸೂಲು ಮಾಡುತ್ತಿದ್ದಾರೆ. ರೈತರ ಮೇಲೆ ದೌರ್ಜನ್ಯ ಮಾಡುತ್ತಿದ್ದಾರೆ ಎಂದರು. ಶಿಡ್ಲಘಟ್ಟ ತಾಲೂಕಿನ ಚೀಮಂಗಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಕಾಂಗ್ರೆಸ್ ಬೆಂಬಲಿತ ಅತ್ತಿಗಾನಹಳ್ಳಿಯ ಮಾದೇವಮ್ಮ ಮುನಿಕೃಷ್ಣಪ್ಪ ಹಾಗೂ ಉಪಾಧ್ಯಕ್ಷರಾಗಿ ಮೂರ್ತಿ ಅವಿರೋಧವಾಗಿ ಆಯ್ಕೆಯಾದರು. ಚೀಮಂಗಲ ಗ್ರಾಮ ಪಂಚಾಯಿತಿ ಕಚೇರಿ ಸಭಾಂಗಣದಲ್ಲಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಮಾದೇವಮ್ಮ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಅತ್ತಿಗಾನಹಳ್ಳಿಯ ಮೂರ್ತಿ ಮಾತ್ರವೇ ನಾಮಪತ್ರ ಸಲ್ಲಿಸಿದ್ದರು. ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಕೃಷಿ ಸಹಾಯಕ ನಿರ್ದೇಶಕ ರವಿ ಅವರು ಈ ಇಬ್ಬರನ್ನೂ ಸಹ ಅವಿರೋಧವಾಗಿ ಆಯ್ಕೆಯಾಗಿರುವುದಾಗಿ ಘೋಷಿಸಿದರು. ಅಧ್ಯಕ್ಷರಾಗಿದ್ದ ಸರಸ್ವತಿ ಮತ್ತು ಉಪಾಧ್ಯಕ್ಷರಾಗಿದ್ದ ಅಮೃತ ರಾಜೀನಾಮೆ ನೀಡಿದ್ದರಿಂದ ತೆರವಾಗಿದ್ದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಗಳಿಗೆ ಚುನಾವಣೆ ನಡೆಯಿತು. ಒಟ್ಟು 16 ಸದಸ್ಯರ ಸಂಖ್ಯಾಬಲವಿರುವ ಚೀಮಂಗಲ ಗ್ರಾಮ ಪಂಚಾಯಿತಿಯಲ್ಲಿ 8 ಮಂದಿ ಕಾಂಗ್ರೆಸ್, 6 ಮಂದಿ ಜೆಡಿಎಸ್ ಹಾಗೂ 2 ಬಿಜೆಪಿ ಬೆಂಬಲಿತ ಸದಸ್ಯರಿದ್ದಾರೆ. ಬಿಜೆಪಿಯ 2 ಬೆಂಬಲ ಪಡೆದ ಕಾಂಗ್ರೆಸ್ ಅಧಿಕಾರ ಹಿಡಿದಿದೆ. ವಿಜಯಪುರ ಸಂತೆ ಮೈದಾನದಲ್ಲಿ ಬೃಹದಾಕಾರದ ಮರ ಉರುಳಿ ಬಿದ್ದಿದೆ. ಅದೃಷ್ಟವಶಾತ್ ಯಾವುದೇ ಅನಾಹುತ ಸಂಭವಿಸಿಲ್ಲ. ಶುಕ್ರವಾರ ವಿಜಯಪುರದ ಸಂತೆ ನಡೆಯಲಿದ್ದು, ಸಂತೆ ದಿನ ಮರ ಬಿದ್ದಿದ್ರೆ ಅನಾಹುತವಾಗುತ್ತಿತ್ತ. ಸಂತೆಯ ದಿನ ಜನ ಹೆಚ್ಚಾಗಿದ್ದು ಹೆಚ್ಚಿನ ಅನಾಹುತ ಸಂಭವಿಸುತ್ತಿತ್ತ. ಅದೃಷ್ಟವಶಾತ್ ಇಂದು ಬೆಳಗಿನ ಜಾವ ಮರ ಸಂತೆ ಚಾವಣಿಗಳಿಗೂ ತೊಂದರೆ ನೀಡದಂತೆ ದೇವಾಲಯದ ಮೇಲೆ ಬೀಳದೆ ಧರೆಗುರುಳಿದೆ. ಮಳೆ ಇಲ್ಲ, ಗಾಳಿ ಇಲ್ಲ, ಇದ್ದಕ್ಕಿದ್ದಂತೆ ಮರ ಉರುಳಿ ಬಿದ್ದಿದೆ. ಸುಮಾರು 200 ವರ್ಷದ ಅರಳಿ ಮರವಾಗಿದ್ದು, ಈ ಮರ ದೇವಾಲಯಕ್ಕೆ ಬಂದ ಭಕ್ತರು ಪೂಜೆ ಸಲ್ಲಿಸುತ್ತಿದ್ರು ಎಂದು ದೇವಾಲಯದ ಪ್ರಧಾನ ಅರ್ಚಕ ರಾಘವಾಚಾರ್ಯ ಹೇಳಿದ್ದಾರೆ.
ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆರ್ಟಿಒ ಇನ್ಸ್ಪೆಕ್ಟರ್ಗಳ ತಾರತಮ್ಯದ ವಿರುದ್ಧ ಸಿಡಿದೆದ್ದ ಖಾಸಗಿ ಬಸ್ ಮಾಲೀಕ. ಆರ್ಟಿಒ ಕಚೇರಿಯಲ್ಲಿಯೇ ಅಧಿಕಾರಿಗಳ ವಿರುದ್ಧ ಆಕ್ರೋಶ. ಖಾಸಗಿ ಬಸ್ ಮಾಲೀಕನ ಆಕ್ರೋಶಕ್ಕೆ ತುಟಿ ಬೆಚ್ಚದ ಅಧಿಕಾರಿಗಳು. ಮುಂದುವರಿದ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಅನಿರ್ದಿಷ್ಟಾವಧಿ ಮುಷ್ಕರ. ಗ್ರಾಮ ಪಂಚಾಯಿತಿ ಕಚೇರಿಗಳತ್ತ ಸುಳಿಯದ ಗ್ರಾಮ ಪಂಚಾಯಿತಿ ಸದಸ್ಯರು. ಸಮಸ್ಯೆಗಳ ಪರಿಹಾರಕ್ಕೆ ಬಂದ ಸಾರ್ವಜನಿಕರಿಂದ ಅಧಿಕಾರಿಗಳು ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ. ಚಿಕ್ಕಬಳ್ಳಾಪುರದಲ್ಲಿ ಮುಗಿಲು ಮುಟ್ಟಿದ ನವರಾತ್ರಿ ಸಂಭ್ರಮ. ಪತಂಜಲಿ ಯೋಗ ಶಿಕ್ಷಣ ಸಮಿತಿಯಿಂದ ದುರ್ಗಾ ನಮಸ್ಕಾರ. ಯೋಗದಿಂದ ರೋಗ ಮುಕ್ತಿ, ಎಲ್ಲರೂ ಯೋಗದಲ್ಲಿ ಭಾಗವಹಿಸಲು ಮನವಿ. ಆರೋಗ್ಯ ಇಲಾಖೆಯಿಂದ ತಂಬಾಕು ನಿಯಂತ್ರಣ ಅರಿವು ಮೂಡಿಸುವ ಕಾರ್ಯಕ್ರಮ. ಚಿಕ್ಕಬಳ್ಳಾಪುರದ ಪ್ರಮುಖ ರಸ್ತೆಗಳಲ್ಲಿ ಜಾಗೃತಿ ಜಾಥಾ. ನಿಷೇಧಿತ ಪ್ರದೇಶದಲ್ಲಿ ತಂಬಾಕು ಉತ್ಪನ್ನ ಮಾರದಂತೆ ಜಾಗೃತಿ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.